There's never been a worse time. Problem. 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 There's never been a worse time. There's never been a worse time. ಪ್ರಪಂಚದ ಎಲ್ಲಾ ಮೂಲೆಯಲ್ಲೂ ಇವತ್ತಿನ ಕಾಲಕ್ಕೆ ಚರ್ಚೆ ಆಗ್ತಾ ಇರತಕ್ಕಂಥದ್ದು The AI bill has come due. Annual budgets blown through in weeks. This week, the biggest event in the AI space just took place. Turns out, there are plenty of ways humanity could kill itself. 3 months ago, Claude Code wiped nearly $70 billion. The company has reportedly racked up an AI bill of The AI bill. The AI bill. ಎಲ್ಲಿ ನೋಡಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸುದ್ದಿ ಮಾಡ್ತಾ ಇದೆ. ಎಸ್ಪೆಷಲಿ ಫೈನಾನ್ಷಿಯಲ್ ಫೀಲ್ಡ್ ಅಲ್ಲೂ ಕೂಡ ಇವತ್ತಿನ ಕಾಲಕ್ಕೆ ತುಂಬಾನೇ ಅಡ್ವಾನ್ಸ್ಮೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ ಆಗ್ತಾ ಇದೆ. ಇದನ್ನ ಇಟ್ಕೊಳ್ಳೋದ್ರ ಮೂಲಕ, ದಿಸ್ ಇಸ್ ಇಂಪಾರ್ಟೆಂಟ್, ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ಇಟ್ಕೊಳ್ಳೋದ್ರ ಮೂಲಕ ಹೇಗೆ ಪ್ರಾಕ್ಟಿಕಲ್ ಲೆವೆಲಲ್ಲಿ ನಮ್ಮ ಅಕೌಂಟಿನ ಜೊತೆ ನಾವು ವ್ಯವಹಾರವನ್ನು ಮಾಡಬೇಕು, ಹೇಗೆ ಸೊಲ್ಯೂಷನ್ಸ್ಗಳನ್ನ ತಗೊಳ್ಬೇಕು. ಸೊ ಜಸ್ಟ್ 1 ನಿಮಿಷ ಅನಲೈಸ್ ಮಾಡಿ ಆ ರೀತಿಯಾದಂಥ ಒಂದು ಕಾನ್ಸೆಪ್ಟ್ ಅಲ್ಲ, ಎಂಡ್ ಟು ಎಂಡ್ ಫ್ರಾಮ್ ಸ್ಕ್ರ್ಯಾಚ್ ಇವತ್ತಿಂದ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಿದ್ದೀನಿ ಅಂತ ಅಂದರೆ ಇನ್ವೆಸ್ಟಿಂಗ್ ಪ್ರಕಾರ ಯಾವ ರೀತಿಯಾಗಿ ನಾವು ತೊಗೊಂಡು ಹೋಗ್ಬೋದು ಇದನ್ನು ಅನ್ನೋ ಒಂದು ಪಾಯಿಂಟನ್ನು ಪಾಯಿಂಟ್ ಬೈ ಪಾಯಿಂಟ್ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ನಾನು ಶೇರ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ವಿಡಿಯೋ. ಇವತ್ತಿನ ಕಾಲಕ್ಕೆ ಅಡ್ವಾನ್ಸ್ಮೆಂಟ್ ಅಲ್ಲಿ ಆಗ್ತಿದೆ, ಬಟ್ ನಾವು ಅಡಾಪ್ಟ್ ಆಗಿಲ್ಲ ಅಂತಂದರೆ ಮತ್ತೆ ಅಗೇನ್ ನಾವು ಹಿಂದೆ ಉಳ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇವೊಂದು ನಿಮಗೆ ಏನೇ ಗೊತ್ತಿಲ್ಲ, ಟೆಕ್ನಿಕಲಿ ಸೌಂಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಯು ಕ್ಯಾನ್ ಇಂಟ್ರಾಕ್ಟ್. ಈ ಒಂದು ಕಾಮನ್ ಪ್ಲೇನ್ ಇಂಗ್ಲೀಷ್ ಅಥವಾ ಪ್ಲೇನ್ ವರ್ಡನ್ನು ಯೂಸ್ ಮಾಡೋದ್ರ ಮೂಲಕನೂ ಕೂಡ ಬ್ಯೂಟಿಫುಲ್ ಡಿಸಿಷನ್ಸ್ಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಇನ್ವೆಸ್ಟಿಂಗ್ ಪ್ರಕಾರ ತಗೊಳ್ಬೋದು. ಹೇಗೆ ಯಾವ ರೀತಿಯಾಗಿ ಇಂಟ್ರಾಕ್ಟ್ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ತಿಳ್ಸೋಕೆ ಹೋಗ್ತಾ ಇದ್ದೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿ, ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಮಲ್ಟಿಪಲ್ ಮಾಡೆಲ್ಸ್ಗಳು ಇವತ್ತಿನ ಕಾಲಕ್ಕೆ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಗೂಗಲ್ದು ಒಂದು ಬರುತ್ತೆ, ಚಾಟ್ GPT ಇದೆ, ಕ್ಲಾಡ್ ಇದೆ, ಮಲ್ಟಿಪಲ್ ಮಾಡೆಲ್ಸ್ಗಳು ಡೇ ಬೈ ಡೇ ಅಡ್ವಾನ್ಸ್ಮೆಂಟ್ಸ್ಗಳು ಆಗ್ತಾ ಇದೆ. ಬಟ್ ಇವತ್ತಿನ ಕಾಲಕ್ಕೆ ಎಸ್ಪೆಷಲಿ ಇನ್ವೆಸ್ಟಿಂಗ್ ಫೀಲ್ಡಲ್ಲಿ ತುಂಬಾನೇ ಸುದ್ದಿ ಮಾಡ್ತಾ ಇರತಕ್ಕಂತಹ ಒನ್ ಆಫ್ ದ ಫೇಮಸ್ LLM ಮಾಡೆಲ್ಸ್ ಅಂತ ಹೇಳ್ತಾರಲ್ಲ, ಈ ಒಂದು ವಿಚಾರದಲ್ಲಿ ಕ್ಲಾಡ್ ಅಂತಕ್ಕಂತಹ ಆ್ಯಪ್ ಏನಿದೆಯೋ ಅಥವಾ ಕ್ಲಾಡ್ ಅಂತಕ್ಕಂತಹ ಸರ್ವಿಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ವಿಸ್ ತುಂಬಾ ಸುದ್ದಿ ಮಾಡ್ತಾ ಇದೆ. ತುಂಬಾ ಕಾರಣಗಳಿದೆ. ಒನ್ ಆಫ್ ದ ಮೇನ್ ರೀಸನ್ಸ್ ಅಂತ ಹೇಳ್ಬೋದು ಡೇಟಾ ಅನಾಲಿಸಿಸ್. ಬಿಕಾಸ್ ಈಗ 10 ವರ್ಷ 15 ವರ್ಷದ ಹಿಂದಿನ ಪರಿಸ್ಥಿತಿಗಳು ಬೇರೆ ಇತ್ತು ನಮ್ಮ ಮಾರ್ಕೆಟ್ದು. ಪಾಸ್ಟ್ ಡೇಟಾ ನಮ್ಮ ಹತ್ರ ಇರಲಿಲ್ಲ, ಅಷ್ಟೊಂದು ಡೇಟಾ ಇರಲಿಲ್ಲ. ಮಾರ್ಕೆಟ್ ಯಾವ ರೀತಿ ಬಿಹೇವ್ ಆಗಿದೆ, 2008 ಹೇಗೆ ಬಿಹೇವ್ ಆಗಿತ್ತು, 2020 ಯಾವ ರೀತಿ ಬಿಹೇವ್ ಆಗಿತ್ತು. ಸೊ ಈ ಬಿಹೇವಿಯರ್ನ ಸ್ಟಡಿ ಮಾಡಲಿಕ್ಕೆ ಡೇಟಾನೇ ನಮ್ಮ ಹತ್ರ ಇರಲಿಲ್ಲ. ಬಟ್ ನಾವು 20+ ಇಯರ್ಸ್ ಡೇಟಾ ನಮ್ಮ ಎದುರುಗಡೆಗಿರೋದ್ರಿಂದ ಮಲ್ಟಿಪಲ್ ರೀತಿಯಾಗಿ ನಾವು ಅನಲೈಸ್ ಆ್ಯಂಡ್ ರಿಸರ್ಚ್ ಮಾಡ್ಬೋದು. ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್, ನಾವೀಗ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ. 2 ಕಂಡೀಷನ್ಸ್ ಇದೆ. ಇದರ್ ನೀವು ಬಿಗಿನರ್, ಕಂಪ್ಲೀಟ್ಲಿ ನಾವು ಇನ್ವೆಸ್ಟೇ ಮಾಡ್ತಿಲ್ಲಪ್ಪ ಅನ್ನೋ ಪರಿಸ್ಥಿತಿಲಿ ಇರ್ಬೋದು, ಅಥವಾ ನಮ್ಮ ಚಾನಲಿನ ಸಬ್ಸ್ಕ್ರೈಬರ್ಸ್ಗಳು ಮೋಸ್ಟ್ ಆಫ್ ದೆಮ್ ಆರ್ ಆಲ್ರೆಡಿ ಇನ್ವೆಸ್ಟಿಂಗ್. ಸೊ ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲೂ ಕೂಡ ನನ್ನ ಪ್ರೆಸೆಂಟ್ ಇನ್ವೆಸ್ಟ್ಮೆಂಟ್ ಜೊತೆ ಏನಾಗ್ತಿದೆ. ಸೊ ಮಲ್ಟಿಪಲ್ ರೀತಿಯಲ್ಲಿ ನಾವು ಇವಾಲ್ವ್ ಆಗ್ಬೋದು ಅಥವಾ ಇಂಟ್ರಾಕ್ಟ್ ಮಾಡ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ. ಯಾವ ರೀತಿಯಾಗಿ ಒಂದೊಂದೇ ತೊಗೊಂಡು ಹೋಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಬಟ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್, ಫ್ರೀ ಆ್ಯಂಡ್ ಪೇಯ್ಡ್ ಎರಡೂ ಇರುತ್ತೆ. ಆ್ಯಸ್ ಕಾಸಿಗೆ ತಕ್ಕಂಗೆ ಕಜ್ಜಾಯ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೀವು ಪೇ ಮಾಡ್ತೀರಾ ಅಂತಂದರೆ ಸ್ವಲ್ಪ ಎಡಿಷ್ನಲ್ ಟೋಕನ್ಸ್ಗಳು, ಎಡಿಷ್ನಲ್ ಒಂದು ಅಡ್ವಾನ್ಸ್ಮೆಂಟ್ಸ್ಗಳು ಇರ್ತಕ್ಕಂತಹ ಒಂದು ಟಾಪಿಕ್ ಸಿಗುತ್ತೆ. ಬಟ್ ಇಫ್ ಯು ಹ್ಯಾವ್ ಅ ಗುಡ್ ಸೈಜಬಲ್ ಒಂದು ಪೋರ್ಟ್ಫೋಲಿಯೋ ನಿಮ್ಮ ಹತ್ರ ಆಲ್ರೆಡಿ ಇದೆ ಅಂತಂದರೆ ಬೆಟರ್ ಒಂದು 2,000-2,500 ರುಪೀಸ್ ಸಬ್ಸ್ಕ್ರಿಪ್ಷನ್ ಆಗುತ್ತೆ ಒಂದು ತಿಂಗಳಿಗೆ. ಅಟ್ಲೀಸ್ಟ್ ಫಾರ್ 1 ಮಂತ್ ಟ್ರಯಲ್ ಮಾಡ್ತಕ್ಕಂಥದ್ದು ಸೂಕ್ತ. ಬಟ್ ಮೋಸ್ಟ್ ಆಫ್ ದ ಥಿಂಗ್ಸ್ ಫ್ರೀಯಲ್ಲೂ ಕೂಡ ಮಾಡ್ಬೋದು. ಸೊ ಯಾವ ರೀತಿಯಾಗಿ ಇದನ್ನು ತೊಗೊಂಡು ಹೋಗ್ಬೋದು ಅನ್ನೋದನ್ನು ಸ್ಕ್ರ್ಯಾಚಿಂದನೇ ನಾನು ಡಿಸ್ಕಷನ್ ಮಾಡೋಕ್ಕೆ ಹೋಗ್ತೀನಿ. ಇದರಲ್ಲಿ ಮಲ್ಟಿಪಲ್ ವಿಚಾರಗಳು ಬರುತ್ತೆ, ಹಾಗಾಗಿ ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ. ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಕ್ಲಾಡ್ ಅಂತಕ್ಕಂತಹ ಒಂದು ನಾನಿಲ್ಲಿ ಸಬ್ಸ್ಕ್ರಿಪ್ಷನ್ನ ತೊಗೊಂಡಿರ್ತಕ್ಕಂಥದ್ದು, ಬಟ್ ಫ್ರೀಯಲ್ಲೂ ಕೂಡ ನೀವು ಮೋಸ್ಟ್ ಆಫ್ ದ ಥಿಂಗ್ಸ್ ಮಾಡ್ಬೋದು. ಆ್ಯಂಡ್ ಅಡ್ವಾನ್ಸ್ಮೆಂಟ್ ಈ ಲೆವೆಲ್ಗೆ ಹೊರಟೋಗಿದೆ ಅಂತಂದರೆ ಇವತ್ತಿನ ಕಾಲಕ್ಕೆ, ಎಸ್ಪೆಷಲಿ ದಿಸ್ ಟೂಲ್ ಮಲ್ಟಿಪಲ್ ರೀತಿಯಾದಂತಹ ಪ್ಲಾಟ್ಫಾರ್ಮ್ ಅನ್ನ ವಿತಿನ್ ದ ಪ್ಲಾಟ್ಫಾರ್ಮ್ ಇವರು ಕೊಡ್ತಿದ್ದಾರೆ. ಚಾರ್ಟ್ ತರ ವರ್ಕ್ ಮಾಡಬಹುದು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಈಗ ನಾರ್ಮಲ್ ಒಂದು ಚಾಟ್ GPT ಎಲ್ಲಿ ಹೋದ್ರೂ ಕೂಡ ಒಂದು ಡಿಸ್ಕಷನ್ ಚಾರ್ಟ್ ತರನೇ ನೀವು ಡಿಸ್ಕಷನ್ ಮಾಡಬಹುದು. ಬಟ್ ಪರ್ಸನಲ್ ಲೆವೆಲ್ ಅಲ್ಲಿ ನಾನು ಇಂಡಿವಿಜುವಲ್ ಪ್ರಾಜೆಕ್ಟ್ ಲೆವೆಲ್ ಅಲ್ಲೇ ವಿಚಾರವನ್ನ ಹ್ಯಾಂಡಲ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಪ್ರಾಜೆಕ್ಟ್ ಲೆವೆಲ್ ಅಂದ್ರೆ ಏನು, ಒಂದು ಪ್ರಾಜೆಕ್ಟ್ ಅಂತಂದ್ರೆ ಎನಿ ಪ್ರಾಜೆಕ್ಟ್ ಇಟ್ ಕುಡ್ ಬಿ, ಅದು ನಿಮ್ಮ ಪರ್ಸನಲ್ ಪ್ರಾಜೆಕ್ಟ್ ಇರ್ಬೋದು ಅಥವಾ ಬಿಸ್ನೆಸ್ ರಿಲೇಟೆಡ್ ಒಂದು ಪ್ರಾಜೆಕ್ಟ್ ಅಂತಂದ್ರೂ ಕೂಡ ಆ ಪ್ರಾಜೆಕ್ಟ್ಗೆ ಒಂದು ಗೋಲ್ ಇರುತ್ತೆ. ಆ ಗೋಲ್ಗೆ ತಕ್ಕಂತಹ ಒಂದು ಡೇಟಾವನ್ನ ನೀವು ವಿತಿನ್ ದ ಪ್ರಾಜೆಕ್ಟ್ ಅನ್ನೇ ಕೊಡ್ತೀರಾ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಗೋಲ್ ಓರಿಯೆಂಟೆಡ್ ಥಿಂಕಿಂಗ್ ಅಥವಾ ಡೈರೆಕ್ಷನಲ್ ಥಿಂಕಿಂಗ್ ಆ ಒಂದು ಪರ್ಟಿಕ್ಯುಲರ್ ಮಾಡೆಲ್ಗೆ ಬಂದ್ಬಿಡುತ್ತೆ. ಇಟ್ ಇಸ್ ಆಲ್ ಅಬೌಟ್ ದ ಡೇಟಾ. ಬೇಸಿಕಲಿ ಬಿಕಾಸ್ ಒಂದು ಬ್ಲ್ಯಾಂಕ್ ಪೇಪರ್ ತರ ಅಂತ ಅನ್ಕೊಳ್ಳಿ. ಆ ಬ್ಲ್ಯಾಂಕ್ ಪೇಪರ್ ಮೇಲೆ ನೀವು ಯಾವ ರೀತಿಯಾಗಿ ಆ ವಿಚಾರವನ್ನು ಅದರ ಜೊತೆ ಡಿಸ್ಕಷನ್ ಮಾಡ್ತಿರೋ ಅದೇ ರೀತಿ ವಿಚಾರಗಳು ಇವಾಲ್ವ್ ಆಗ್ತಾ ಹೋಗುತ್ತೆ. ಸೊ ಆಸ್ ಯು ಕ್ಯಾನ್ ಸಿ ಹಿಯರ್, ಈಗ
ನಾನು ಇನ್ವೆಸ್ಟ್ಮೆಂಟಲ್ಲಿ ಆಲ್ರೆಡಿ ಸಮ್ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದೀನಿ. ನನಗೆ ಯಾವ ರೀತಿಯಾದಂತಹ ನಿರ್ಧಾರ, ನಾನು ತೊಗೊಂಡಿರೋ ನಿರ್ಧಾರ ಸರಿ ಇದೆಯಾ ಇಲ್ವಾ ಅನ್ನೋದೇ ಫಸ್ಟ್ ಬಿಗ್ ಕ್ವಶನ್. ಸೊ ಅಲ್ಲಿಂದನೇ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ವಾಟ್ ಐ ವುಡ್ ಡು, ನಾ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಏನು ಮಾಡ್ತೀನಿ ಅಂತಂದರೆ, ಹೊಸ ಒಂದು ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಹೋದರೆ ನೀವು ಗಮನಿಸ್ತಾ ಇರ್ಬೋದು, ಪ್ರಾಜೆಕ್ಟ್ಸ್ ಅಂತ ಅಂದರೆ ಮಲ್ಟಿಪಲ್ ಪ್ರಾಜೆಕ್ಟ್ಸ್ಗಳು ಆಲ್ರೆಡಿ ಅವೈಲೇಬಲ್ ಇದೆ. ಸೊ ಈಗ ನಾನು ಪರ್ಸನಲ್ ಬಿಸ್ನೆಸ್ಗೆ ಹಾಗೆ ಪರ್ಸನಲಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಮಲ್ಟಿಪಲ್ ಪ್ರಾಜೆಕ್ಟ್ಸ್ಗಳಿದೆ. ನಾನು ಹೊಸ ಪ್ರಾಜೆಕ್ಟನ್ನೇ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ. ಸೊ ಫಸ್ಟ್ ಆಬ್ವಿಯಸ್ಲಿ ಹೆಸರು, ಪ್ರಾಜೆಕ್ಟಿನ ಹೆಸರೇನು, ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಅಂತ ಕೊಡ್ತೀನಿ ನಾನು. ಜಸ್ಟ್ ಎನಿ ನೇಮ್ ನೀವು ಕೊಡ್ಬೋದು ನಿಮ್ಗೆ ಇಷ್ಟ ಆಗ್ತಕ್ಕಂಥದ್ದು. ಗೋಲ್ ಏನು ಅಂತ ಅಂದರೆ ಫೈನಾನ್ಷಿಯಲ್ ಫ್ರೀಡಮ್ ಇನ್ ನೆಕ್ಸ್ಟ್ 10 years. ಸೊ ಬೇಸಿಕಲಿ ಇದರ ಮೂಲಕ ನೀವು ಅದಕ್ಕೆ ಅರ್ಥ ಮಾಡಿಸ್ತಿದ್ದೀರಾ ಈ ಪ್ರಾಜೆಕ್ಟಿನ ಮೇನ್ ಓರಿಯೆಂಟೇಷನ್ ಏನು ಅಂತಕ್ಕಂಥದ್ದು ಅದಕ್ಕೆ ಅರ್ಥ ಆಯಿತು. ಇಲ್ಲಿ ನೀವು ಪ್ಲೇನ್ ಇಂಗ್ಲೀಷನ್ನೇ ಕೊಟ್ಟರು ನಡೆಯುತ್ತೆ, ಬಟ್ ಜಸ್ಟ್ ಐಡಿಯಾ, ಒಂದು ಪ್ರಾಜೆಕ್ಟ್ ಏನು ನಿಮಗೆ ಗೊತ್ತಾಗುತ್ತೆ, ಪ್ರಾಜೆಕ್ಟ್ ಏನು ಅಂತ. ಆ ಮಷಿನ್ಗೂ ಕೂಡ ಅರ್ಥ ಆಗುತ್ತೆ ಯಾವ ಪ್ರಾಜೆಕ್ಟ್ ಮೇಲೆ ನೀವು ವರ್ಕ್ ಮಾಡ್ತಿದ್ದೀರಾ ಅಂತ, ಆ್ಯಂಡ್ ಏನನ್ನು ಅಚೀವ್ ಮಾಡಲಿಕ್ಕೆ ನೀವು ಪ್ರಯತ್ನ ಪಡ್ತಿದ್ದೀರಾ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೀರಾ. ಒಂದು ಪ್ರಾಜೆಕ್ಟಿನ ಹೆಸರನ್ನು ಕೊಟ್ಟ ತಕ್ಷಣ ಒಂದು ಸರ್ಟನ್ ಐಡಿಯಾ ಆ ಒಂದು ಪರ್ಟಿಕ್ಯುಲರ್ ಮಾಡೆಲ್ಗೆ ಬಂದ್ಬಿಡುತ್ತೆ. ಸೊ ನಾವು ಯು ಕ್ಯಾನ್ ಸಿ ಇಲ್ಲಿ ಚಾರ್ಟ್, ಯಾವ ರೀತಿ ಚಾರ್ಟ್, ನಾರ್ಮಲ್ ನ್ಯೂ ಚಾರ್ಟ್ ಅಂತ ಅಂದರೆ ಕಾಂಟೆಕ್ಸ್ಟೇ ಇರಲ್ಲ, ಬಟ್ ಇಲ್ಲಿ ಕಾಂಟೆಕ್ಸ್ಟ್ ಬಿಲ್ಡ್ ಆಗ್ತಾ ಹೋಗುತ್ತೆ. ವಾಟ್ ಐ ಮೀನ್, ಸೊ ಬೇಸಿಕಲಿ ಒಂದು ಪ್ರಾಜೆಕ್ಟ್ಗೆ ಅದರದ್ದೇ ಆದಂತಹ ಮೆಮರಿ ಇದೆ. ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ನೀವೀಗೇನೋ ಒಂದು ಡಿಸ್ಕಷನ್ ಸ್ಟಾರ್ಟ್ ಮಾಡಿದಿರಿ ಅಂತ ಅನ್ಕೊಳ್ಳೋಣ, ಆ ಡಿಸ್ಕಷನ್ ಏನಿದೆಯೋ ಹೋಗ್ತಕ್ಕಂತಹ ದಿನಗಳಲ್ಲಿ ಆ ಡಿಸ್ಕಷನನ್ನು ಎವಾಲ್ವ್ ಆಗ್ತಾ ಹೋಗುತ್ತೆ. ಡೇಟಾ ಜಾಸ್ತಿ ಆಗ್ತಾ ಆದಾಗನೇ ಹಳೆ ಡೇಟಾವನ್ನು ರಿಲೇಟ್ ಮಾಡೋದ್ರ ಮೂಲಕ ನಿಮ್ಮ ಥಾಟ್ ಪ್ರೊಸೆಸ್ಗೆ ಓವರ್ ಆಲ್ ಪ್ರಾಜೆಕ್ಟೇ ಅಲೈನ್ ಆಗ್ತಾ ಹೋಗುತ್ತೆ. ಒಂದು. ಎರಡನೇದು, ಮೆಮರಿ ಇರೋದ್ರಿಂದ ಏನೇ ಒಂದು ವಿಚಾರ ಹಳೇದಾಗಿ ನೀವು ಡಿಸ್ಕಷನ್ ಮಾಡಿದ್ರು ಕೂಡ ಮತ್ತೆ ನೀವು ಹೋಗಿ ಕೇಳ್ಬೋದು. ಹಾಗಾಗಿ ಹೊಸ ಚಾರ್ಟನ್ನು ಸಪರೇಟ್ ಆಗಿನೇ ಡಿಸ್ಕಷನ್ ಮಾಡೋ ಬದಲು ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್, ಆ ಪರ್ಟಿಕ್ಯುಲರ್ ಗೋಲನ್ನು ಇಟ್ಕೊಂಡು ಡಿಸ್ಕಷನ್ ಮಾಡ್ತಕ್ಕಂಥದ್ದು ಇಟ್ ಮೇಕ್ ಆಲ್ ಸೆನ್ಸ್. ಐ ಹೋಪ್ ನಿಮ್ಗೆ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ. ಸೊ ಇವಾಗ ವೆರಿ ಇಂಪಾರ್ಟೆಂಟ್, ಈಗ ಇಮ್ಯಾಜಿನ್ ನಾನೊಬ್ಬ ಹೊಸ ಇನ್ವೆಸ್ಟರ್ ಅಲ್ಲ, ಈಗ ಕಂಪ್ಲೀಟಾಗಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ, ಸಮ್ ಅಮೌಂಟ್ ಇದೆ, ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಿದ್ದೀನಿ, ಆ ಇನ್ವೆಸ್ಟ್ಮೆಂಟ್ ಸರಿ ಇದೆಯಾ ಇಲ್ವಾ ಅಂತಕ್ಕಂಥ ಪಾಯಿಂಟಿಂದಾನೆ ಫಸ್ಟ್ ಲೆವೆಲ್ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇದಕ್ಕೆ ನಾನು ಏನು ಮಾಡಿದ್ದೀನಿ, ಈಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರ್ತಕ್ಕಂಥ ಒನ್ ಆಫ್ ದ ಅಕೌಂಟ್ಸ್, ರೀಸೆಂಟ್ ಆಗಿನೇ ಕ್ಲೋಸ್ ರಿಲೇಷನ್ಶಿಪ್ಪಲ್ಲೇ ಇರ್ತಕ್ಕಂಥ ಒನ್ ಆಫ್ ದ ಅಕೌಂಟ್ಸ್ ನಾನು ಎತ್ಕೊಂಡಿದ್ದೀನಿ. ಆ ಅಕೌಂಟ್ಸಲ್ಲಿ ಸರ್ಟನ್ ಇನ್ವೆಸ್ಟ್ಮೆಂಟ್ಸ್ಗಳಿದೆ, ಮ್ಯೂಚುವಲ್ ಫಂಡ್ಸ್ಗಳಿದೆ, ಸ್ಟಾಕ್ಸ್ಗಳು ಇದೆ, ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ಸ್ಗಳಿದೆ. ಆ ಒಂದು ಹೋಲ್ಡಿಂಗಿನ ಡೇಟಾವನ್ನು ಅಥವಾ ಹೋಲ್ಡಿಂಗಿನ ಒಂದು ರಿಪೋರ್ಟ್ ಏನಿದೆಯೋ ಆ ರಿಪೋರ್ಟನ್ನು ನಾನು ಬ್ರೋಕರಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ವೆರಿ ಸಿಂಪಲ್, ಆ ಒಂದು ಪರ್ಟಿಕ್ಯುಲರ್ ಡೇಟಾ ಏನಿದೆಯೋ ಅದನ್ನು ನಾನಿಲ್ಲಿ ಫೈಲಲ್ಲಿ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಪ್ರೊಜೆಕ್ಟ್ ಫೈಲ್ಸ್ ಅಂತ ಇದೆ ನೋಡಿ, ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ಮಲ್ಟಿಪಲ್ ಡೇಟಾವನ್ನು ನೀವು ಕೊಡ್ತೀರಾ ಅಂತ ಅಂದರೆ, ಎಷ್ಟು ಡೇಟಾ ಕೊಡ್ತೀರೋ ಅಷ್ಟು ಬ್ಯೂಟಿಫುಲ್ ಆಗಿ ನಿಮಗೆ ಡಿಸ್ಕಷನ್ಸ್ಗಳು ಹಾಗೆ ಸೊಲ್ಯೂಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಈ ಕೇಸಲ್ಲಿ ನಾನು ಏನು ಮಾಡ್ತೀನಿ, ಹೋಲ್ಡಿಂಗ್ಸ್ ಅನ್ನೋದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಕಾಂಟೆಕ್ಚುಯಲಿ ನೀವು ತೊಗೊಂಡು ಹೋಗೋದು ಬಹಳ ಮ್ಯಾಟ್ರ್ ಆಗುತ್ತೆ. ಎಸ್ಪೆಷಲಿ ಎನಿ LLM ಮಾಡೆಲ್ಸ್ ಅಥವಾ AI ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅಂದರೆ ರೋಲ್ ಏನು ಅದರದ್ದು, ಅಥವಾ ಅದು ಏನಾಗಿ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಟ್ ಇಸ್ ಅ ಬ್ಲ್ಯಾಂಕ್ ಪೇಪರ್. ಸೊ ಐ ವಾಂಟ್ ಯು ಟು ಆ್ಯಕ್ಟ್ ಲೈಕ್ ಅ 20+ years experienced ಇನ್ವೆಸ್ಟ್ಮೆಂಟ್ ಅಡ್ವೈಸರ್. ಸ್ಟೇಟ್ಮೆಂಟ್ ನಂಬರ್ 1. ಸೊ ಕಾಂಟೆಕ್ಸ್ಟಿನ ಪ್ರಕಾರ 20 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂತಹ ಒಬ್ಬ ಅಡ್ವೈಸರ್, ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿ ನೀನು ಬಿಹೇವ್ ಮಾಡಬೇಕು ನನ್ನ ಜೊತೆ. ಐ ಹ್ಯಾವ್ ಇನ್ವೆಸ್ಟೆಡ್ ಇನ್ ಸಮ್ ರ್ಯಾಂಡಮ್ ಇನ್ವೆಸ್ಟ್ಮೆಂಟ್ಸ್. ಐ ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್ ವಿತ್ ಮೈ ಇನ್ವೆಸ್ಟ್ಮೆಂಟ್ಸ್. holdings details attached in project files ಅಲ್ಲಿದೆ. ಸೊ ನೆಕ್ಸ್ಟ್ ಏನೇ ಒಂದು ಡಿಸ್ಕಷನ್ ನೀವು ಮಾಡಿದ್ರು ಕೂಡ ಪ್ರಾಜೆಕ್ಟ್ ಫೈಲ್ಸಲ್ಲಿರುವ ಒಂದು ಡೇಟಾವನ್ನು ತೊಗೊಂಡು ನಿಮ್ಮ ಹತ್ರ ಡಿಸ್ಕಷನ್ ಮಾಡುತ್ತೆ. ದಟ್ ಈಸ್ ವೈ ಪ್ರಾಜೆಕ್ಟ್ ಲೆವೆಲ್ ಡಿಸ್ಕಷನ್ ತುಂಬ ಮ್ಯಾಟರ್ ಆಗುತ್ತೆ. ನಿಮ್ಮದು ಪರ್ಸನಲ್ ಪ್ರಾಜೆಕ್ಟ್ ಅಂತಂದರೆ ಪರ್ಸನಲ್ ಆಗಿನೇ ಸಪ್ರೇಟಾಗಿ ನೀವು ಕ್ರಿಯೇಟ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ಗೆ ಅಂತಂದರೆ ಇನ್ವೆಸ್ಟ್ಮೆಂಟ್ ಸಪ್ರೇಟ್ ಇರ್ಬೋದು, ಬಿಸ್ನೆಸ್ ಅಂದರೆ ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ಬಿಸ್ನೆಸ್ಸಲ್ಲಿ ಮಲ್ಟಿಪಲ್ ವೇರಿಯೇಷನ್ಸ್ಗಳಲ್ಲಿ ನೀವು ವರ್ಕ್ ಮಾಡ್ತಾ ಇರ್ಬೋದು. ಆ ವೇರಿಯೇಷನ್ಸ್ಗೆ ತಕ್ಕ ಹಾಗೆ ಒಂದೊಂದು ಪ್ರಾಜೆಕ್ಟನ್ನು ಸೆಟ್ ಮಾಡ್ಕೊಳ್ಬೋದು. ಸೊ ಫ್ರಾಮ್ ದ ಸ್ಕ್ರ್ಯಾಚ್ ಒಂದು ಪ್ಲೇನ್ ಪೇಪರ್ ನಿಮಗೆ ಕೊಟ್ಟರೆ ಯಾವ ರೀತಿಯಾಗಿ ನೀವು ಬಿಹೇವ್ ಮಾಡ್ತೀರಾ ಅನ್ನೋದ್ರ ಬೇಸಿಸಲ್ಲಿ ವಿಷಯಗಳು ಇವಾಲ್ವ್ ಆಗ್ತಾ ಹೋಗುತ್ತೆ. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೋಲ್ಡಿಂಗ್ ಡೀಟೇಲ್ಸ್ ಅಟ್ಯಾಚ್ ಇನ್ ದ ಪ್ರಾಜೆಕ್ಟ್ ಫೈಲ್ಸ್. ಪ್ಲೀಸ್ ಸ್ಟಡಿ ಇಟ್ ಆ್ಯಂಡ್ ಲೆಟ್ ಮೀ ನೋ ವಾಟ್ಸ್ ಹ್ಯಾಪನಿಂಗ್ ವಿತ್ ಮೈ ಅಕೌಂಟ್. ಸಿಂಪಲ್ ಪ್ಲೇನ್ ಲ್ಯಾಂಗ್ವೇಜ್, ಝೀರಾ ಹೈಫೈ ಲ್ಯಾಂಗ್ವೇಜ್ ಅಂತೇನು ಯೂಸ್ ಮಾಡ್ತಿಲ್ಲ. ಆ್ಯಂಡ್ ಇದರಲ್ಲಿ
ಮಲ್ಟಿಪಲ್ ಮಾಡೆಲ್ಸ್ಗಳಿದೆ ಇವ್ರದ್ದು, ಆ್ಯಂಡ್ ಮಾಡೆಲ್ ಟು ಮಾಡೆಲ್ ಅಡ್ವಾನ್ಸ್ಮೆಂಟ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತಾ ಇರ್ತಾರೆ ಇವರು. ಈಗ ಫಾರ್ ಎಕ್ಸಾಂಪಲ್ ಸೋನೆಟ್ 4.6 ಅಂತಕ್ಕಂಥದ್ದು ಏನಿದೆಯೋ ಮೋಸ್ಟ್ ಎಫಿಷಿಯೆಂಟ್ ಫಾರ್ ಎವ್ರಿ ಡೇ ಟಾಸ್ಕ್. ಏನಾದರೂ ಸಿಂಪಲ್ ಡಿಸ್ಕಷನ್ಸ್ ಇದ್ದರೆ ಇದಕ್ಕೆ ಹೋಗ್ಬೋದು ನೀವು. ಸ್ವಲ್ಪ ಕೆಪಬಿಲಿಟಿ ಜಾಸ್ತಿ ಬೇಕು, ಎಫಿಷಿಯೆಂಟ್ ಜಾಸ್ತಿ ಬೇಕು ನಿಮ್ಮ ಓವರಾಲ್ ಡಿಸ್ಕಷನ್ಸಲ್ಲಿ ಅಂತಂದರೆ ಲೇಟೆಸ್ಟ್ ಮಾಡೆಲ್ಗೆ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರ್ತಕ್ಕಂಥದ್ದು ಮ್ಯಾಕ್ಸ್ ಪ್ಲಾನ್ $100 ಪ್ಲಾನು. ಬಟ್ ಇನ್ ಬೇಸಿಕ್ ಥಿಂಗ್ ಎವ್ರಿ ಮಾಡಲ್ಲು ಕೂಡ ಕ್ಲೌಡಲ್ಲಿ ಇರ್ತಕ್ಕಂಥದ್ದು ಸಮ್ ಟೋಕನ್ಸ್ಗಳನ್ನು ಕನ್ಸ್ಯೂಮ್ ಮಾಡುತ್ತೆ. ಈಗ ನೀವು ಒಂದು ಡಿಸ್ಕಷನ್ ಮಾಡಿದರೆ ಒಂದು ಟೋಕನ್ ಥರ ಅವ್ರು ಜನರೇಟ್ ಮಾಡ್ತಾರೆ, ಅದ್ರ ಬೇಸಿಸಲ್ಲೇ ಚಾರ್ಜಸ್ಗಳನ್ನ ಅವರು ಮಾಡ್ತಕ್ಕಂಥದ್ದು. ಬಟ್ ಇನ್ ಮೋಸ್ಟ್ ಕೇಸಸ್ಗಳಲ್ಲಿ ನೀವೀಗ $2000 ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀರಾ ಅಂದರೆ ಕೆಲಸ ಆಗೋಗುತ್ತೆ. ನನಗೆ ಸ್ವಲ್ಪ ಹೆವಿ ವರ್ಕ್ಗಳು ಪ್ರಾಜೆಕ್ಟ್ಸ್ಗಳೆಲ್ಲ ಇರೋದ್ರಿಂದ ನಾನು ಸ್ವಲ್ಪ ಹೈಯರ್ ಮ್ಯಾಕ್ಸ್ ಪ್ಲಾನನ್ನೇ ತೊಗೊಂಡಿರ್ತೀನಿ ಈ ಒಂದು ಕೇಸಲ್ಲಿ. ಜಸ್ಟ್ ಈ ಒಂದು ಎಕ್ಸಾಂಪಲ್ನ ಮೂಲಕ ಲೆಟ್ಸ್ ಪಾಸ್ ದಿಸ್. ಫಸ್ಟ್ ಇನ್ಫಾರ್ಮೇಷನ್ ನೋಡಿ, ಕಾಂಟೆಕ್ಸ್ಟನ್ನು ಕೊಟ್ವಿ ನಾವು, ಅದಾದಮೇಲೆ ನನ್ನ ಪ್ರಾಬ್ಲಮ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದೆ, ಅದಾದಮೇಲೆ ಡೇಟಾನ ಕೊಟ್ಟು ಸಪೋರ್ಟ್ ಕೇಳ್ತಾ ಇದ್ದೀನಿ ನಾನು. ದಿಸ್ ಈಸ್ ಹೌ ವಿ ಶುಡ್ ಕಮ್ಯುನಿಕೇಟ್. ಆವಾಗ ಎಫಿಷಿಯೆಂಟಾಗಿ ನಮಗೆ ಅದರಿಂದ ಡಿಸ್ಕಷನ್ಸ್ಗಳು ಬರುತ್ತೆ. ಯು ಕ್ಯಾನ್ ಸಿ ಹಿಯರ್ ಐ ವಿಲ್ ಡಿಗ್ ಇನ್ ಟು ಯುವರ್ ಹೋಲ್ಡಿಂಗ್ ಫೈಲ್ ಪ್ರಾಜೆಕ್ಟ್ ಫೈಲಲ್ಲಿ ಹೋಗಿ ಚೆಕ್ ಮಾಡ್ತೀನಿ. ಅದ್ರ ಬೇಸಿಸಲ್ಲಿ ನಾನೀಗ ನೀವು ನೋಡ್ಬೋದು ಈಗ ಮಲ್ಟಿಪಲ್ ರೀತಿಯಾಗಿ ಅದು ಅನಲೈಸ್ ಮಾಡ್ತಾ ಇದೆ, ಡೀಟೇಲ್ಸ್ಗಳನ್ನ ನೋಡ್ಕೊಳ್ತಾ ಇದೆ. ಐ ನೀಡ್ ಟು ಕ್ಯಾಲ್ಕುಲೇಟ್ ಪ್ರೆಸೆಂಟ್ ವ್ಯಾಲ್ಯೂಸ್. ಸೊ ಫಸ್ಟ್ ಪಾಯಿಂಟ್, ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ನಿಮ್ಮ ಇನ್ವೆಸ್ಟ್ಮೆಂಟಿನ ಜೊತೆ ಏನಾಗ್ತಿದೆ ಅಥವಾ ಆ ಒಂದು ಪರ್ಟಿಕ್ಯುಲರ್ ಆಡಿಟನ್ನು ಫಸ್ಟ್ ಲೆವೆಲಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಓವರ್ ಆಲ್ ವಿಚಾರದ ಪ್ರಕಾರ ಟಾಪ್ ಲೈನ್ ಯು ಆರ್ ಆ್ಯಕ್ಚುಲಿ ಫೈನ್. ಸೊ ಬಿಕಾಸ್ ಇಟ್ ಈಸ್ ಸ್ಟ್ರಕ್ಚರಲಿ ಹ್ಯಾಂಡಲ್ಡ್ ಅಕೌಂಟ್ ಆಗಿರೋದ್ರಿಂದ ತುಂಬ ಕಾಂಟೆಕ್ಸ್ಟನ್ನ ಇಲ್ಲಿವರೆಗೂ ನಾವು ಕೊಟ್ಟಿಲ್ಲ. ನಮ್ಮ ಪರ್ಸ್ನಲ್ ಈ ಒಂದು ಪರ್ಟಿಕ್ಯುಲರ್ ಅಕೌಂಟಿನ ಪರ್ಸ್ನಲ್ ಡೀಟೇಲ್ಸು ಅದೆಲ್ಲ ನಾನು ಕೊಡೋಕೆ ಹೋಗಿಲ್ಲ ಇಲ್ಲಿ ಇಂಟೆನ್ಷನಲಿ. ಬಟ್ ನೀವು ಕೊಡ್ತೀರಾ ಅಂತಂದರೆ ಈಗ ಇನಿಷಿಯಲ್ ಡಿಸ್ಕಷನ್ ಏನು ಮಾಡಿದ್ವೋ ಇದರಲ್ಲೇ ಐ ವಾಂಟ್ ಯು ಟು ಆ್ಯಕ್ಟ್ ಲೈಕ್ ಎ 20+ ಇಯರ್ ಎಕ್ಸ್ಪೀರಿಯನ್ಸ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್. ಅದಾದಮೇಲೆ ನೀವು ಕೊಡ್ಬೋದು ಐ ಆಮ್ ಸೋ ಆ್ಯಂಡ್ ಸೋ, ಇಷ್ಟು ಏಜ್ ನನಗಿದೆ, ಈ ರೀತಿಯಾದಂತಹ ರಿಸ್ಕನ್ನು ನಾನು ತೊಗೊಳಕ್ಕೆ ರೆಡಿ ಇದ್ದೀನಿ, ಬಟ್ ನಾನು ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಿದ್ದೀನಿ ಆಲ್ರೆಡಿ, ಆ ಇನ್ವೆಸ್ಟ್ಮೆಂಟ್ಸ್ಗಳು ಸರಿ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಸೊ ಆ ಒಂದು ವಿಚಾರದಲ್ಲಿ ನಾನು ನಿನಗೆ ಡೇಟಾನ ಅಟ್ಯಾಚ್ ಮಾಡಿದ್ದೀನಿ. ಆ ಡೇಟಾವನ್ನು ನೋಡೋದ್ರ ಮೂಲಕ ನನಗೆ ನೀನು ಹೇಳೋಕ್ಕಾಗುತ್ತಾ ಏನೇನೆಲ್ಲ ವಿಚಾರಗಳಿದೆ. ಸುಮ್ಮನೆ ಅಟ್ಯಾಚ್ಮೆಂಟ್ ಮಾಡಿ ಒಂದು ನಮ್ದು ಹೋಲ್ಡಿಂಗ್ ಕೊಟ್ಬಿಟ್ಟು ನನಗೆ ಏನಾಗ್ತಿದೆ ಹೇಳು ಅನ್ನೋದೇ ಬೇರೆ. ಬಟ್ ಈ ರೀತಿ ಕಾಂಟೆಕ್ಸ್ಟನ್ನು ಕೊಟ್ಟಾಗ ಎಫಿಷಿಯೆಂಟಾಗಿ ನಮಗೆ ಔಟ್ಪುಟ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಟಾಪ್ ಲೈನ್ ಯು ಆರ್ ಆ್ಯಕ್ಚುಲಿ ಫೈನ್. ಟೋಟಲ್ ಇನ್ವೆಸ್ಟೆಡ್ ಈಸ್ 19 lakh ಆ್ಯಂಡ್ ನೌ ವರ್ತ್ ಆಫ್ 20.3 1.2 lakh ಪ್ರಾಫಿಟ್. ಅದೆಲ್ಲ ಬೇಸಿಕ್ ಡೀಟೇಲ್ಸ್ಗಳೇನಿದೆಯೋ ಅದು ಆಲ್ರೆಡಿ ಹೇಳ್ತಾ ಇದೆ. ಆ್ಯಂಡ್ ಈ ಒಂದು ಕೇಸಲ್ಲಿ ನೋಡಿ, ಮ್ಯೂಚುವಲ್ ಫಂಡ್ಸ್ ಎಷ್ಟು, ಡೈರೆಕ್ಟ್ ಇಕ್ವಿಟಿ ETFಸ್ಗಳಲ್ಲಿ ಏನೇನೆಲ್ಲ ಇನ್ವೆಸ್ಟ್ಮೆಂಟ್ ಆಗಿದೆ ಅನ್ನೋದನ್ನು ಅದು ತೋರಿಸ್ಕೊಡ್ತಾ ಇದೆ ಒಂದು ವಿಚಾರದಲ್ಲಿ. ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಏನು ಅನ್ನೋದನ್ನು ಅದು ಹೇಳ್ತಾ ಇದೆ. ಏನು 57% ಆಫ್ ಯುವರ್ ಎಂಟೈರ್ ನೆಟ್ವರ್ತ್ ಈ ಅಕೌಂಟಲ್ಲಿರ್ತಕ್ಕಂಥದ್ದು ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡಲ್ಲಿದೆ. ಇಂಟೆನ್ಷನಲಿ ಹಾಕಿರ್ತಕ್ಕಂಥದ್ದು ಬಿಕಾಸ್ ಈ ಒಂದು ಪರ್ಟಿಕ್ಯುಲರ್ ಅಕೌಂಟ್ ಹೋಲ್ಡರ್ ಏನಿದಾರೋ ತೀರಾ ರಿಸ್ಕನ್ನು ತೊಗೊಳ್ಳಿಕ್ಕೆ ರೆಡಿ ಇಲ್ಲ, ಅಥವಾ ಅವರು ಒಂದು ಸ್ಟೆಬಿಲಿಟಿ ತುಂಬ ಪ್ರಿಯಾರಿಟಿ ಕೊಡ್ತಕ್ಕಂತಹ ಒಬ್ಬ ವ್ಯಕ್ತಿಯಾಗಿರೋದ್ರಿಂದ ಆಬ್ವಿಯಸ್ಲಿ ಸ್ವಲ್ಪ ಜಾಸ್ತಿ ಅಲೋಕೇಶನ್ಸ್ಗಳು ಈ ರೀತಿ ಆದಂಥ ಕಡೆಗೆ ಆಗಿದೆ. ಸೊ ಒಂದು ಬ್ರಾಡರ್ ವ್ಯೂ ಏನಿದೆಯೋ ನಿಮಗೆ ಸಿಕ್ಬಿಡುತ್ತೆ. ಇದರ ಬೇಸಿಸಲ್ಲಿ ನೀವು ಆಡಿಟನ್ನು ಮಾಡಿಸ್ಬೋದು ನಿಮ್ಮ ಓವರಾಲ್ ಪ್ರಾಜೆಕ್ಟಲ್ಲಿ. ಒಂದು ಸತಿ ಆಡಿಟ್ ಆಯಿತು, ನನಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ಳಿ, ಮತ್ತೆ ಸೇಮ್ ಅದೇ ಪ್ರಾಜೆಕ್ಟ್ಗೆ ಬರ್ತೀನಿ ನಾನು, ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಆ್ಯಂಡ್ ಡಿಸಿಷನ್. ನಾವು ಕಾಂಟೆಕ್ಸ್ಟನ್ನು ಕೊಡ್ತೀನಿ ನಾನು, ಐ ಆಮ್ ಆರ್ ದ ಅಕೌಂಟ್ ಹೋಲ್ಡರ್ ಈಸ್ ಆಫ್ 55 years old, female, and wants a stability as ಫಸ್ಟ್ ಪ್ರಯಾರಿಟಿ. ಸ್ಟೆಬಿಲಿಟಿ ಫಸ್ಟ್ ಪ್ರಯಾರಿಟಿ ಕೊಡ್ತಾ ಇದ್ದೀನಿ ನಾನು ಅಂತ. ತೀರಾ ಇಂಗ್ಲೀಷೆಲ್ಲ ಬರಬೇಕಂತಿಲ್ಲ, ಬೇಸಿಕ್ ಇಂಗ್ಲೀಷ್ ಕೊಟ್ಟರು ಕೆಲಸ ಆಗುತ್ತೆ. ಫಸ್ಟ್ ಪ್ರಯಾರಿಟಿ. ಸೊ ಕ್ಯಾನ್ ಯು ಅಗೇನ್ ಚೆಕ್ ದ ಹೋಲ್ಡಿಂಗ್ಸ್ ಆ್ಯಂಡ್ ಸಜೆಸ್ಟ್ ಮೀ ಹೌ ಟು ಸ್ಟ್ರಕ್ಚರ್ ಇಟ್ ಬೆಟರ್. ಇದು ಒಂದು ಎಕ್ಸಾಂಪಲ್. ಅಗೇನ್ ಇದರಲ್ಲಿ ಕೆಲವೊಂದು ಸ್ಟಿಕಪ್ಸ್ಗಳಿದೆ, ನಾನು ಹೇಳ್ತೀನಿ ನಿಮಗೆ. ಸೇಮ್ ಹಳೆಯ ಡಿಸ್ಕಷನ್ಗೆ ನಾನು ಹೋಗ್ತಾ ಇದ್ದೀನಿ. ಕ್ಯಾನ್ ಯು ಪ್ಲೀಸ್ ಶೋ ಮೀ ಅಸೆಟ್ ಲೆವೆಲ್ ಅಲೋಕೇಶನ್ ಫಾರ್ ದ ಪ್ರೆಸೆಂಟ್ ಹೋಲ್ಡಿಂಗ್ಸ್. ದಿಸ್ ಶುಡ್ ಬಿ ಯುವರ್ ನೆಕ್ಸ್ಟ್ ಕ್ವಶನ್, ಬಿಕಾಸ್ ಅಸೆಟ್ ಅಲೋಕೇಶನ್ ತುಂಬ ಮ್ಯಾಟ್ರ್ ಆಗುತ್ತೆ. ಯಾವ ರೀತಿಯಾದಂತಹ ಅಸೆಟ್ಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮೋಸ್ಟ್ ಆಫ್ ದ ಜನಗಳು ಏನು ಮಾಡ್ತಾರೆ, 100% ಈಕ್ವಿಟಿಲಿ ಇನ್ವೆಸ್ಟ್ ಮಾಡೋದು, 100% ಗೋಲ್ಡಲ್ಲಿ, ಸಿಲ್ವರಲ್ಲಿ, 100% ಒಂದೇ ಕಡೆಗೇ ಕಾನ್ಸಂಟ್ರೇಷನ್ ಬಿಲ್ಡ್ ಆಗುತ್ತೆ. ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್. ಈಗ ನೋಡಿ, ಲಾಸ್ಟ್ 1 ವರ್ಷದಲ್ಲಿ ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಆಯಿತು, ಈಕ್ವಿಟಿ ಚೆನ್ನಾಗಿ ಪರ್ಫಾರ್ಮ್ ಆಗಿಲ್ಲ. ಯು ನೋ ದ ಸ್ಟೋರಿ, ರೈಟ್? ಸೊ
ಒಂದು ಕಡೆಗೆ ನಮ್ಮ ಹಣ ಉಳ್ಕೊಳ್ಬಾರ್ದು. ನೀವು SIP ಮಾಡ್ತಾ ಇರ್ಬೋದು ಅಥವಾ ಲಮ್ಸಮ್ ಇನ್ವೆಸ್ಟ್ ಮಾಡಿರ್ಬೋದು, ರಿಯಲಿ ಡಸಂಟ್ ಮ್ಯಾಟರ್. ಎಂಡ್ ಆಫ್ ದ ಡೇ ಅಮೌಂಟು ಒಂದು ಪರ್ಟಿಕ್ಯುಲರ್ ಅಸೆಟ್ಸ್ಗಳಲ್ಲಿ ಡಿವೈಡ್ ಆಗಿದ್ರೆ ಮಾತ್ರ ಒಂದು ಸ್ಟೆಬಿಲಿಟಿ ಜೊತೆಗೆ ನಿಮ್ಮ ಅಕೌಂಟ್ ಗ್ರೋತ್ ಆಗ್ತಕ್ಕಂತಹ ಚಾನ್ಸ್ ಇರುತ್ತೆ. ಸೊ ಆ ಒಂದು ವಿಚಾರದಲ್ಲಿ ಲೆಟ್ ಇಟ್ ಸ್ಟಡಿ ಏನಾಗ್ತಿದೆ ನೋಡೋಣ. ಪ್ಯೂರ್ ಇಕ್ವಿಟಿ, ಡೆಟ್, ಗೋಲ್ಡ್, ಕ್ಯಾಶ್ ಅಂತಕ್ಕಂಥದ್ದು. ಸೊ ಪ್ಲೇನ್ ಆಗಿ ನಾವು ಡಿಸ್ಕಷನ್ ಮಾಡೋ ಬದಲು ಒಂದು ಕಾಂಟೆಕ್ಸ್ಟ್ ಡೇಟಾನ ಕೊಟ್ಟು ನಾವು ಡಿಸ್ಕಷನ್ ಮಾಡ್ತೀವಿ ಅಂತಂದರೆ ಬ್ಯೂಟಿಫುಲ್ ಆಗಿ ನಮ್ಗೆ ಔಟ್ಪುಟ್ಸ್ಗಳು ಬರುತ್ತೆ. ಈಗ ನಾವು ಸದ್ಯಕ್ಕೆ ಮಾಡ್ತಾ ಇರ್ತಕ್ಕಂಥ ಪ್ರಾಸೆಸ್ ಏನಿದೆ ಅಲ್ವಾ, ದಿಸ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಅಕೌಂಟಿನ ಜೊತೆ ಏನಾಗ್ತಿದೆ, ಹಾಗೆ ಏನೇನೆಲ್ಲ ಅಸೆಟ್ ಕ್ಲಾಸಸ್ಗಳ ಜೊತೆ ಅಲೋಕೇಟ್ ಆಗಿದೆ, ಬೇಸಿಕಲಿ ಮಾನಿಟರಿಂಗ್ ಆ್ಯಂಡ್ ಅಡ್ಜಸ್ಟಿಂಗ್ ನಮ್ಮ ಓವರಾಲ್ ಅಕೌಂಟಿನ ಜೊತೆ ಏನಾಗ್ತಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಫಸ್ಟ್ ಸ್ಟೇಜಲ್ಲಿ. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಏನಾಗ್ತಿದೆ ಅಂತ ಗೊತ್ತಿಲ್ಲ ಅಂದರೆ ಏನಾಗಕ್ಕೆ ಹೋಗ್ತಿದೆ ಅಂತ ವಿ ಕಾಂಟ್ ರಿಲಿ ಟೆಲ್ ದ್ಯಾಟ್. ಸೊ ಆ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಇಂಪಾರ್ಟೆಂಟ್ ಕೇವಿಯಟ್ ಏನಪ್ಪ, ದ ಮಲ್ಟಿ ಅಸೆಟ್ ಫಂಡ್ಸ್ ರೀಬ್ಯಾಲೆನ್ಸ್ ಎವ್ರಿ ಮಂತ್. ಸೊ ಐ ಆಮ್ ಯೂಸಿಂಗ್ ದೇರ್ ಮೋಸ್ಟ್ ರೀಸೆಂಟ್. ಸೊ ವಾಟ್ ಇಟ್ ಈಸ್ ಡೂಯಿಂಗ್, ಇದು ಡೇಟಾವನ್ನು ರಿಸರ್ಚ್ ಮಾಡ್ತಿದೆ. ಅಂದರೆ ಹೋಗಿ ಆನ್ಲೈನಲ್ಲಿ ಆ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಏನು ಇದೆಯೋ ಅದರ ರಿಲೇಟೆಡ್ ರಿಸರ್ಚನ್ನು ತಗೊಳ್ಳೋದ್ರ ಮೂಲಕ ಇಟ್ ಈಸ್ ಕಮಿಂಗ್ ಅಪ್ ವಿತ್ ಐಡಿಯಾ. ಸೊ ಈ ಕೇಸಲ್ಲಿ ನೋಡ್ತಾ ಇರ್ಬೋದು, ಮಲ್ಟಿ ಅಸೆಟ್ ಫಂಡ್ಸ್ಗಳು ಆಲ್ಮೋಸ್ಟ್ 57% ಆಫ್ ದ ಪೋರ್ಟ್ಫೋಲಿಯೋ ಇದೆ. ಇಂಟೆನ್ಷನಲಿ ಮಾಡಿರೋದು ಇದನ್ನು. ಇಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ 17.6% ಇದೆ. ಆ್ಯಂಡ್ ರಿಪೋರ್ಟ್ ಕೂಡ ಕೊಡ್ತಾ ಇದೆ. ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಓವರಾಲ್ ಅಕೌಂಟಲ್ಲಿ ಮೆಜಾರಿಟಿ ಆಫ್ ದ ಅಕೌಂಟು 66.3% ಇಕ್ವಿಟಿಲಿದೆ. ಆ್ಯಂಡ್ ಅರೌಂಡ್ ಡೆಟ್ ಆ್ಯಂಡ್ ಕ್ಯಾಶ್ ಓರಿಯೆಂಟೇಷನಲ್ಲಿ 22%, ಗೋಲ್ಡಲ್ಲಿ 11.5% ಇದೆ ಅಂತಕ್ಕಂಥದ್ದು. ಸೊ ಮಲ್ಟಿಪಲ್ ರೀತಿಯಾದಂಥ ಡಿಸ್ಕಷನ್ಸ್ಗಳದ್ದು ಮಾಡ್ತಾ ಹೋಗುತ್ತೆ. ನೀವು ಓವರಾಲ್ ನಿಮ್ಮ ಅಕೌಂಟಿನ ಜೊತೆಗೆ ಏನಾಗ್ತಿದೆ ಅನ್ನೋದನ್ನು ಫಸ್ಟ್ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ತಿದ್ದೀರಾ. ಸೊ ಆದಷ್ಟು ನೀವು ಈಗ ಸ್ಟಾಕ್ ಸ್ಪೆಸಿಫಿಕ್ ಆಗಿ ನೀವು ಮಾಡ್ತಿದ್ದೀರಾ ಅಂತಂದರೆ ಸೆಕ್ಟರ್ಸ್ ಲೆವೆಲಲ್ಲಿ ಯಾವ ರೀತಿ ಕಾನ್ಸಂಟ್ರೇಷನ್ ಇದೆ, ಬೇಸಿಕಲಿ ನಿಮ್ಮ ಅಕೌಂಟಿನ ಜೊತೆ ಏನಾಗ್ತಿದೆ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗನ್ನು ತುಂಬ ಸ್ಟ್ರಾಂಗ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೋದು. ಇವಾಗ ನಾನು ಕಾಂಟೆಕ್ಸ್ಟನ್ನು ಕೊಟ್ಟಿದ್ದೆ ಏನು ಅಂತಂದರೆ, ನೌ ದ ಅಕೌಂಟ್ ಹೋಲ್ಡರ್ ಈಸ್ 55 years old, ಫಿಮೇಲ್ ಆ್ಯಂಡ್ ವಾಂಟ್ಸ್ ಸ್ಟೆಬಿಲಿಟಿ ಆ್ಯಸ್ ದ ಫಸ್ಟ್ ಪ್ರಯಾರಿಟಿ. ಸ್ಟೆಬಿಲಿಟಿ, ಅಕೌಂಟ್ ತೀರಾ ವಾಲಟಿಲಿಟಿ ಇರಬಾರ್ದು ನನಗೆ. ಸೊ ಕ್ಯಾನ್ ಯು ಅಗೇನ್ ಚೆಕ್ ದ ಹೋಲ್ಡಿಂಗ್ಸ್ ಆ್ಯಂಡ್ ಸಜೆಸ್ಟ್ ಮೀ ಹೌ ಟು ಸ್ಟ್ರಕ್ಚರ್ ಇಟ್ ಬೆಟರ್ ಅಂತಕ್ಕಂತಹ ಒಂದು ಸಜೆಷನ್ನ ಅದಕ್ಕೆ ನಾನು ಕೇಳಿದ್ದೀನಿ ಈ ಒಂದು ವಿಚಾರದಲ್ಲಿ. ನಾವು ಹ್ಯಾವ್ ಕ್ಲೀನ್ ಪಿಕ್ಚರ್, ಲೆಟ್ ಮಿ ಗಿವ್ ಸ್ಟ್ರಕ್ಚರ್ಡ್ ಅನಾಲಿಸಿಸ್ ಅಂತ ಹೇಳ್ಕೊಂಡು ಮ್ಯೂಚುವಲ್ ಫಂಡ್, ETF ಆ್ಯಂಡ್ ಸಿಂಗಲ್ ಸ್ಟಾಕ್ಸ್ಗಳಲ್ಲಿ ಏನೇನೆಲ್ಲ ಅಲೋಕೇಶನ್ಸ್ ಇದೆ ಅನ್ನೋದನ್ನು ಇದು ಕೊಟ್ಟಿದೆ. ಓಕೆ, ಆ್ಯಂಡ್ ಮ್ಯೂಚುವಲ್ ಫಂಡ್ಸ್ ಲಿವ್ ಈಸ್ ಆಲ್ರೆಡಿ ಫೇರ್ಲಿ ಡಿಫೆನ್ಸಿವ್. ಆ್ಯಂಡ್ 2 ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಸ್ ಇದೆ, ಹೈಬ್ರಿಡ್ ಫಂಡ್ಸ್ಗಳಿದೆ. ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಇಕ್ವಿಟಿ ಫಂಡು ಕೂಡ ಇದರಲ್ಲಿದೆ. ಪ್ರಾಬ್ಲಮ್ ಏರಿಯಾ ಸ್ಟೆಬಿಲಿಟಿ ಅಂತಕ್ಕಂಥ ಒಂದು ಇನ್ವೆಸ್ಟರ್ಗೆ ಬಂದಾಗ ಯಾವ ರೀತಿಯಾಗಿ ವಾಟ್ ವರ್ಕ್ ಅಗೇನೆಸ್ಟ್ ಸ್ಟೆಬಿಲಿಟಿ ರೈಟ್ ನಾವು, ಸ್ಟೆಬಿಲಿಟಿ ಅಗೇನೆಸ್ಟ್ಗೆ ಏನೇನೆಲ್ಲ ವರ್ಕ್ ಆಗುತ್ತೆ ಅನ್ನೋದನ್ನು ಕೊಟ್ಟಿದೆ. 10 ಸಿಂಗಲ್ ಸ್ಟಾಕ್ಸ್ 9.4%, ಬಟ್ ದೇ ಆರ್ ಡೂಯಿಂಗ್ ದ ಅಪೋಸಿಟ್ ಆಫ್ ವಾಟ್ ಅ 55 years old ವಾಂಟ್. ಸೊ ಆಬ್ವಿಯಸ್ಲಿ 10% ಈಸ್ ಸ್ಟಿಲ್ ಅ ರಿಸ್ಕ್ ಪರ್ಸ್ಪೆಕ್ಟಿವಲ್ಲಿ. ಅವ್ರು 5-6 ವರ್ಷ ಎಲ್ಲ ವೆಯ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಈ ಅಮೌಂಟ್ ಸುಮ್ಮನೆ ಒಂದು ಸೈಡ್ಗೆ ಅಂತ ಇಟ್ಕೊಂಡಿರೋದು, ಅವ್ರಿಗೆ ಇದರಿಂದ ಇನ್ಕಮ್ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ದಟ್ ಈಸ್ ದ ಬೇಸಿಕ್ ಕಾಂಟೆಕ್ಸ್ಟ್. ಆ ಒಂದು ವಿಚಾರದಲ್ಲಿ ಈ ರೀತಿಯಂಥ ಒಂದು ರಿಸ್ಕನ್ನು ತೊಗೊಂಡು ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಫ್ಯಾಕ್ಟ್ರಿ ETFs ಇದೆ, ಜೆನ್ಯೂನ್ಲಿ ಸ್ಟೆಬಿಲೈಸಿಂಗ್ ಹೋಲ್ಡಿಂಗ್ಸ್ ಬಂದು ಲಿಕ್ವಿಡ್ ಕೇಸ್ ಅಥವಾ ಟಾಟಾ ಗೋಲ್ಡ್ ಇರ್ಬೋದು, ಈ ರೀತಿಯಾದಂಥ ಒಂದು ಇನ್ವೆಸ್ಟ್ಮೆಂಟ್ಸ್ಗಳು ಸ್ಟೆಬಿಲೈಸ್ ಮಾಡ್ತಾ ಇದೆ ಪೋರ್ಟ್ಫೋಲಿಯೋನ. ಕ್ಲೀನರ್ ಟಾರ್ಗೆಟ್ ಬಂದು ನೋಡಿ, ಫಾರ್ ಎಕ್ಸಾಂಪಲ್ ನಾನು ಸ್ಟೆಬಿಲಿಟಿ ಅಂತ ಹೇಳಿದ್ದೀನಿ, ಕಾಂಟೆಕ್ಸ್ಟಿನ ಪ್ರಕಾರ ಅದು ಸಜೆಸ್ಟ್ ಮಾಡ್ತಾ ಇರೋದು ರೈಟ್. ಡೆಟ್, ಕ್ಯಾಶ್, ಲಿಕ್ವಿಡಲ್ಲಿ ಅಂದರೆ ಜಾಸ್ತಿ ಸೇಫ್ಟಿ ಇರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ 35 to 45% ಇದ್ದರೆ ಒಳ್ಳೆಯದು. ಲೋ ಡ್ಯುರೇಷನ್ ಅಥವಾ ಇನ್ಕಮ್ ಓರಿಯೆಂಟೆಡ್ ಅಥವಾ ಕ್ಯಾಪಿಟಲ್ ಪ್ರೊಟೆಕ್ಷನ್ ಇಸ್ ದ ಹೈಯೆಸ್ಟ್ ಪ್ರಯಾರಿಟಿ ಅಂತ ಹೇಳ್ತಿದೆ. ಈಕ್ವಿಟಿಲಿ 40% 50%, ಗೋಲ್ಡಲ್ಲಿ 10% 12%. ಸೊ ಕಾಂಕ್ರೀಟ್ ಚೇಂಜಸ್ ಇನ್ ಆರ್ಡರ್ ಪ್ರಯಾರಿಟಿ ಯಾವ ರೀತಿಯಾಗಿ ತೊಗೊಂಡು ಹೋಗ್ಬೋದು ಅನ್ನೋದನ್ನು ಹೇಳ್ತಾ ಇದೆ. ಬಟ್ ಯುವರ್ ಗೆಟಿಂಗ್ ಎನ್ ಐಡಿಯಾ ರೈಟ್. ಫಸ್ಟ್ ಲೆವೆಲಲ್ಲಿ ಓವರಾಲ್ ನಮ್ಮ ಪೋರ್ಟ್ಫೋಲಿಯೋನ ಆಡಿಟ್ ಮಾಡಿಸ್ಕೊಂಡು, ಸೆಕೆಂಡ್ ಲೆವೆಲ್ ನಮಗೆ ಯಾವ ರೀತಿ ಬೇಕೋ ಆ ಥರ ಮೋರ್ ಆ್ಯಂಡ್ ಮೋರ್ ಡೇಟಾ, ನಿಮ್ಮ ಒಂದು ಡೇಟಾವನ್ನು ಎಷ್ಟು ಜಾಸ್ತಿ ಕೊಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಔಟ್ಪುಟ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಅಕೌಂಟ್ ಆಡಿಟ್ ಮಾಡಿದ್ವಿ, ಅದರ ಬೇಸಿಸಲ್ಲಿ ನಾವು ಯಾವ ರೀತಿಯಾದಂಥ ಒಂದು ಗ್ಯಾಪ್ಸ್ಗಳಿದೆ, ಏನು ಪ್ರಾಬ್ಲಮ್ ಇದೆ ಅಂತ ಅರ್ಥ ಮಾಡ್ಕೊಂಡ್ವಿ. ಆ ಪ್ರಾಬ್ಲಮ್ಗೆ ಫಿಲಪ್ ಮಾಡ್ಕೊಳ್ಳಿಕ್ಕೆ ಯಾವ ರೀತಿಯಾಗಿ ಮಾಡ್ಬೋದು, ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ಬೋದು ಅನ್ನೋದನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಇಂಪಾರ್ಟೆಂಟ್ ಸ್ಟೆಪ್ ಅಥವಾ ಸೆಕೆಂಡ್ ಯೂಸ್ ಕೇಸನ್ನು ನಾನು ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ, ಡೇಟಾ ಅನಾಲಿಸಿಸ್. ಇವಾಗ ನಾನು ಏನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ, investing.com ಅಂತಕ್ಕಂಥ ಒಂದು ವೆಬ್ಸೈಟ್ ಇದೆ. NSEಯಿಂದನೂ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು ಡೇಟಾವನ್ನು. ಬಿಕಾಸ್ ದ ಮೋರ್ ಆ್ಯಂಡ್ ಮೋರ್ ಡೇಟಾ ಅನಾಲಿಸಿಸ್ ಆ್ಯಂಡ್ ರಿಸರ್ಚ್ಗೆ ಫಸ್ಟ್ ಲೆವೆಲಲ್ಲಿ ಬೇಕಾಗಿರೋದೇ ಡೇಟಾ ಆಗಿರೋದ್ರಿಂದ ಡೇಟಾನ ಈ ವೆಬ್ಸೈಟಲ್ಲಿ ನೀವು ತೊಗೊಳ್ಬೋದು. NSE ಈಸ್ ದ ಮೋಸ್ಟ್ ಅಥೆಂಟಿಕೇಟೆಡ್ ರಿಸೋರ್ಸ್. ಬಟ್ ಅಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ 1 ವರ್ಷದಿಂದ 1 ವರ್ಷಕ್ಕೆ ಡೌನ್ಲೋಡ್ ಮಾಡಬೇಕು. ಬಟ್ ಇದರಲ್ಲಿ investing.com ಅಲ್ಲಿ ಪ್ರಾಬ್ಲಮ್ ಏನು ಅಂದರೆ ಎಲ್ಲ ಡೇಟಾನು ಸಿಗಲ್ಲ. ಬಟ್ ಐ ವಾಂಟ್ ಅಂಡರ್ಸ್ಟ್ಯಾಂಡ್. ಈಗ ಫಾರ್ ಎಕ್ಸಾಂಪಲ್ ನಿಫ್ಟಿ 100 ಅಂತ ಕೊಡ್ತೀನಿ ನಾನು. ಸೊ ನಿಫ್ಟಿ 100 ಅಂತ ಕಾಣಿಸ್ತಾ ಇದೆಯಾ? ನಿಫ್ಟಿ 100ನ ನಾನು ಕ್ಲಿಕ್ ಮಾಡಿದೆ.
ದಿಸ್ ಈಸ್ ಇಂಪಾರ್ಟೆಂಟ್, ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ. ಹಿಸ್ಟಾರಿಕಲ್ ಡೇಟಾ ಅಂತ ಇದೆ. ಸೊ ಇದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇವಾಗ, ರೈಟ್. ಹಿಸ್ಟಾರಿಕಲ್ ಡೇಟಾ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಡೇಟಾ ಬರುತ್ತೆ. ಇಲ್ಲಿ ಸಿನ್ಸ್ ಐ ಆಮ್ ಅನ್ ಇನ್ವೆಸ್ಟರ್, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಪರ್ಸ್ಪೆಕ್ಟಿವ್ ಇರೋದ್ರಿಂದ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಇಲ್ಲಿ ಡೈಲಿ ಅಂತ ಇದೆ ಅಲ್ವಾ, ಇದನ್ನು ನಾನು ವೀಕ್ಲಿ ಅಂತ ಮಾಡ್ಕೊಳ್ತೀನಿ. ಸೊ ದಟ್ ನಾನು ಜಾಸ್ತಿ ಡೇಟಾವನ್ನು ಡೌನ್ಲೋಡ್ ಮಾಡ್ಬೋದು, ನಂಬರ್ 1. ನಂಬರ್ 2, ಇದರಲ್ಲೇ ಯು ಕ್ಯಾನ್ ಸಿ ಹಿಯರ್ ಟೈಮ್ ಫ್ರೇಮನ್ನು ನೀವು ಕೊಡ್ಬೋದು. ಜಾಸ್ತಿ ಡೇಟಾ ಇದ್ದಷ್ಟು ಒಳ್ಳೆಯದು. ಇಮ್ಯಾಜಿನ್ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ನಾನು 2005 20 ಇಯರ್ಸ್ ಡೇಟಾ ಜನವರಿ ಆ್ಯಂಡ್ 1st, ಕರೆಕ್ಟಾ? ಅಲ್ಲಿಂದ ಇವತ್ತಿನ ಡೇಟಾ ಏನಿದೆಯೋ ಅದನ್ನು ಕೊಟ್ಟು ಅಪ್ಲೈ ಅಂತ ಕೊಡ್ತೀನಿ ನಾನು. ಸ್ವಲ್ಪ ಟೈಮ್ ತೊಗೊಳುತ್ತೆ, ಅಲೋವಿಟ್ ಸಾಮ್ ಒಂದು 5 ಸೆಕೆಂಡು 10 ಸೆಕೆಂಡು ಟೈಮ್ ತೊಗೊಳುತ್ತೆ. ಒನ್ಸ್ ಡೇಟಾ ಲೋಡ್ ಆದಮೇಲೆ ಡೌನ್ಲೋಡ್ ಅಂತಕ್ಕಂಥ ಆಪ್ಷನ್ ಇದೆ ಅಲ್ವಾ, ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಆಬ್ವಿಯಸ್ಲಿ ನೀವು ಒಂದು ಕಡೆಗೆ ಎಲ್ಲೋ ಒಂದು ಹತ್ರ ಸ್ಟೋರ್ ಮಾಡಿ ಇಟ್ಕೊಳ್ತೀರಾ, ನಿಮ್ಗೆ ಒಂದು ಡೇಟಾ ಸಿಕ್ತು. ನೆಕ್ಸ್ಟ್ ಬೇಕಾಗಿರ್ತಕ್ಕಂತಹ ಡೇಟಾ ನನಗೆ ಗೋಲ್ಡ್ ಬೇಸ್. ಸೊ ಈ ರೀತಿಯಾದಂಥ ಮಲ್ಟಿಪಲ್ ಆಪ್ಷನ್ಸ್ಗಳೇನಿದೆಯೋ, ಗೋಲ್ಡ್ ಬೇಸ್ ಏನಕ್ಕೆ ಅಂತಂದರೆ ಒನ್ ಆಫ್ ದ ಓಲ್ಡೆಸ್ಟ್ ಆ್ಯಕ್ಚುಯಲ್ ಇಂಡಿಯನ್ ಗೋಲ್ಡ್ ETF ಇದು. ಹಾಗಾಗಿ ನಾನು ಈ ಒಂದು ಪರ್ಟಿಕ್ಯುಲರ್ ಡೇಟಾವನ್ನು ತಗೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಸಿಮಿಲರ್ ಬಿಹೇವಿಯರೇ ಬೇರೆ ಇನ್ಸ್ಟ್ರೂಮೆಂಟ್ಸ್ಗಳಲ್ಲೂ ನಮಗೆ ಸಿಗುತ್ತೆ. ಹಿಸ್ಟಾರಿಕಲ್ ಡೇಟಾ ವೀಕ್ಲಿಗೆ ಹೋಗ್ತೀನಿ. ಅಗೇನ್ ಇಲ್ಲಿಂದ 2005 ಅದಕ್ಕಿಂತ ಹಿಂದಿನ ಡೇಟಾ ನನಗೆ ಬೇಕು ಅಂತಕ್ಕಂಥ ಪಾಯಿಂಟ್ರಲ್ಲಿ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಓಕೆ, January 1st ಅಪ್ಲೈ. ಫಸ್ಟ್ ಯೂಸ್ ಕೇಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ವಿ ಆರ್ ಟ್ರೈಂಗ್ ಟು ಅನಲೈಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್ ಬಿಹೇವಿಯರ್ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಲೆಟ್ ಮಿ ಡೌನ್ಲೋಡ್ ದಿಸ್. ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. 2 ಫೈಲು ನನ್ನ ಹತ್ರ ಇವಾಗ ಡೌನ್ಲೋಡೆಡ್ ಇದೆ. ನಾನೀಗ ಏನು ಮಾಡ್ತೀನಿ, ಸಿಂಪಲ್ ಇಲ್ಲಿಗೆ ಬಂದು ಇನ್ಸ್ಟೆಡ್ ಆಫ್ ಚಾರ್ಟಲ್ಲಿ ಕೊಡೋ ಬದಲು ನಾನು ಈ ಫೈಲ್ಸಲ್ಲಿ ಆ್ಯಡ್ ಮಾಡ್ತೀನಿ. ಯಾಕೆ, ಮತ್ತು ಫ್ಯೂಚರ್ ನನಗೆ ರೆಫರೆನ್ಸ್ ಬೇಕು ಅಂತಂದ್ರೂ ಕೂಡ ಐ ಕ್ಯಾನ್ ಯೂಸ್ ಇಟ್. ಗೋಲ್ಡ್ ಬೇಸಿನ ಡೇಟಾನ ಆ್ಯಡ್ ಮಾಡಿದೆ, ನಿಫ್ಟಿ 100 ಡೇಟಾವನ್ನು ನಾನು ಆ್ಯಡ್ ಮಾಡಿದ್ದೀನಿ. ಸೊ ಆ ಫೈಲ್ಸು ಒಂದೇ ಕಡೆಗೆ ಸೇವ್ ಆಗಿದೆ ಈಗ, ರೈಟ್. 3 ಫೈಲ್ಸ್ ಇದೆ. ನಾವು ಆ ಡೇಟಾ ಆ್ಯಡ್ ಆದಮೇಲೆ ಅಗೇನ್ ಹೊಸ ಚಾರ್ಟನ್ನು ಓಪನ್ ಮಾಡೋಣ. ಐ ವಾಂಟ್ ಟು ಸ್ಟಡಿ ಅಥವಾ ಕಾಂಟೆಕ್ಸ್ಟಿನ ಪ್ರಕಾರ. ಓಕೆ, ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್. ಏನು ಹೇಳೋಣ ಅಂದರೆ, ಐ ವಾಂಟ್ ಯು ಟು ಆ್ಯಕ್ಟ್ ಲೈಕ್ 20+ ಇಯರ್ಸ್ ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆ್ಯಂಡ್ research analyst. Point number 1, context. Next, what you want. I want to understand the correlation between Nifty 100 and gold. ಎರಡು ಡೇಟಾವನ್ನು ನಾನು ಇದರಲ್ಲಿರ್ತಕ್ಕಂಥ ಕೋರಿಲೇಷನ್ನ ಅರ್ಥ ಮಾಡ್ಕೊಳ್ಳೋಣ ಅಂತ ಕೊಡ್ತೀನಿ. ಜಸ್ಟ್ ಇದನ್ನು ಕೊಟ್ಟರೆ ಸಾಕು, ಮತ್ತೆ ಡೇಟಾವನ್ನು ಅಟ್ಯಾಚ್ ಮಾಡಬೇಕು ಅಂತಿಲ್ಲ, ಬಿಕಾಸ್ ಪ್ರೊಜೆಕ್ಟ್ ಫೈಲ್ಸಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ. ನೋಡೋಣ ಪ್ರೊಜೆಕ್ಟ್ ಫೈಲ್ಸಲ್ಲಿ ಚೆಕ್ ಮಾಡುತ್ತಾ ಇಲ್ವಾ ಅಂತ. ಇನ್ಸ್ಪೆಕ್ಟಿಂಗ್ ದ ಡೇಟಾ ಫೈಲ್ಸ್ ಬಿಫೋರ್ ಅನಾಲಿಸಿಸ್, ಇಟ್ ಇಸ್ ಡೂಯಿಂಗ್ ದ ಜಾಬ್. ನೋಡೋಣ ಯಾವ ಥರ ಬರುತ್ತೆ ಅಂತ. ಇಟ್ ನೋಸ್ ಟು ಸಮ್ ಎಕ್ಸ್ಟೆಂಟ್ ನಾನು ಏನು ಥಿಂಕ್ ಮಾಡ್ತಾ ಇದ್ದೀನಿ, ನನಗೆ ಯಾವ ರೀತಿಯಾದಂತಹ ಒಂದು ರಿಕ್ವೈರ್ಮೆಂಟ್ ಇದೆ ಅನ್ನೋದು ಬೈ ಡಿಫಾಲ್ಟ್ ಅರ್ಥ ಮಾಡ್ಕೊಂಡ್ಬಿಡ್ತದೆ. ಮೂಮೆಂಟ್ ಐ ಡಿಸ್ಕಸ್ ಇಟ್, ಆಟೋಮೆಟಿಕಲಿ ಅದಕ್ಕೆ ಅರ್ಥ ಆಗ್ಬಿಡುತ್ತೆ. ನಾವು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಿದ್ದೀವಿ ಅಂತ ಅಂದರೆ, ಅದು ಅದ್ರ ಪಾಡಿಗೆ ಅದಾಗ್ತಾ ಇರಲಿ. ಕ್ವಾಂಟ್ ಅನಾಲಿಸಿಸ್ ಅಥವಾ ಬೇಸಿಕಲಿ ಒಂದು ಡೇಟಾ ಅನಾಲಿಸಿಸ್ಗೆ ಅಂತಲೇ ಸಪ್ರೇಟ್ ಪ್ರಾಜೆಕ್ಟನ್ನು ಮಾಡಿಟ್ಕೊಂಡಿದ್ದೀವಿ. ಎಕ್ಸಿಕ್ಯೂಷನ್ ಸಂಬಂಧಪಟ್ಟ ಹಾಗೆ ಸಪ್ರೇಟ್ ಪ್ರಾಜೆಕ್ಟ್ ಫೈಲ್ ಇದೆ. ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್, ಬ್ಯಾಕ್ ಟೆಸ್ಟಿಂಗಿಗೆ, ಡೇಟಾ ಟೆಸ್ಟಿಂಗಿಗೆ, ರಿಸರ್ಚ್ಗೆ ಎಂಟೈರ್ ಆಗಿ ನಾವು ಕ್ಲೌಡ್ ಮೇಲೆ ಡಿಪೆಂಡೆನ್ಸಿ ಇರತಕ್ಕಂಥದ್ದು. ಬಟ್ ಅಗೇನ್ 100% ಅದನ್ನು ನಂಬ್ಕೊಂಡು ನಾವು ಡಿಸಿಷನ್ನ ತೊಗೊಳ್ಳಲ್ಲ. ವಿ ವೆರಿಫೈ ದ ಡೇಟಾ. ಇದು ಇಂಪಾರ್ಟೆಂಟ್. ಹೆಲ್ಯುಸಿನೇಷನ್ ಅಂತ ಹೇಳ್ತಾರೆ ಇದನ್ನು, AI ಹೆಲ್ಯುಸಿನೇಷನ್. ತುಂಬ ಡೇಟಾ ಪಾಯಿಂಟರ್ಸ್ಗಳು ಆ್ಯಡ್ ಆದಮೇಲೆ ಏನಾಗುತ್ತೆ, ತಾನೇ ಊಹೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅದು ದಿಸ್ ಇಸ್ ನನಗೆ ಹಿಂಗೆ ಅನ್ನಿಸ್ತು, ಹಂಗೆ ಅನ್ನಿಸ್ತಿದೆ, ಈ ಥರ ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಬೆಟರ್ ದ್ಯಾಟ್ ಯು ಗಿವ್ ದ ಡೇಟಾ ಚೆನ್ನಾಗದಕ್ಕೆ ಕೊಡಿ, ಕಾಂಟೆಕ್ಸ್ಟನ್ನು ಕೊಡಿ, ಅರ್ಥ ಮಾಡ್ಕೊಳ್ಳಿ. ಅದೇನಾಗ್ತಿದೆ ಅಂತ ನಿಮಗೂ ಅರ್ಥ ಆಗಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಇನ್ ಕೇಸ್ ಏನಾರು ಪ್ರಾಬ್ಲಮ್ ಇದ್ದರೆ ನಿಮಗೂ ನೋಟಿಸ್ ಮಾಡೋ ಥರ ಇರಬೇಕು ಪರಿಸ್ಥಿತಿ. ಅದೇನು ಹೇಳುತ್ತೋ ಅದ್ರ ಬೇಸಿಸಲ್ಲೇ ಬ್ಲೈಂಡಾಗಿ ಡಿಸಿಷನ್ನ ತೊಗೊಳ್ಳೋದು ಇಟ್ ಮೇಕ್ ನೋ ಸೆನ್ಸ್. ಅಥವಾ ಅದು ಅಷ್ಟೊಂದು ಒಳ್ಳೆಯ ವಿಚಾರ ಅಲ್ಲ. ಪ್ರಾಪರ್ ವೇದಲ್ಲಿ ಅನಲೈಸ್ ಮಾಡೋ ಅಂದರೆ ಮಾಡುತ್ತೆ. ಹಿಂದ್ಗಡೆಗೆ ಅದು ಕೋಡಿಂಗು ಅದೆಲ್ಲ ರನ್ ಮಾಡಿಕೊಂಡು ಓವರಾಲ್ ವಿಚಾರ ಏನಿದೆಯೋ ಜಸ್ಟ್ ಪ್ಲೇನ್ ಇಂಗ್ಲೀಷ್ ಮೂಲಕನೇ ನೀವು ರೆಫರೆನ್ಸ್ ಕೇಳಿದ್ರೂ ಸಾಕು. ನೋಡಿ how ಬ್ಯೂಟಿಫುಲಿ ನಮಗೆ ಓವರಾಲ್ ಡೇಟಾ ಸಿಗ್ತಾ ಇದೆ. 52 ವಾರದ ಕೋರಿಲೇಷನ್, ಎರಡರ ಬಿಟ್ವೀನಲ್ಲಿ ಕೋರಿಲೇಷನ್ ಏನಂತಂದರೆ ಮೀಡಿಯನ್ ಆವ್ರೇಜ್ 0.04 ನೆಗೆಟಿವ್ 56% ಆಫ್ ದ ಟೈಮ್. ಇದರ ಅರ್ಥ ಏನು ಅಂತಂದರೆ 56% ಆಫ್ ದ ಟೈಮ್ ನಿಫ್ಟಿ 100 ಆ್ಯಂಡ್ ಗೋಲ್ಡ್ ಎರಡಕ್ಕೂ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದರೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೇ ಮೂವ್ ಆಗುತ್ತೆ. ಫಂಟಾಸ್ಟಿಕ್ ಪಾಯಿಂಟ್. ಆ್ಯಂಡ್ ಮೀಡಿಯನ್ ಅಂದರೆ ಆವ್ರೇಜ್ ಕೋರಿಲೇಷನ್ ನೆಗೆಟಿವಲ್ಲಿದೆ.
ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲದೆ ಮೂವ್ ಆಗುತ್ತೆ ಇನ್ ಮೋಸ್ಟ್ ಕೇಸಸ್ ಅನ್ನೋದನ್ನು ಇದು ನಮಗೆ ತಿಳಿಸ್ಕೊಡ್ತಾ ಇದೆ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಡಸ್ಟ್ ಯುವರ್ ಪೋರ್ಟ್ಫೋಲಿಯೋ, ದಿಸ್ ಇಸ್ ಇಂಪಾರ್ಟೆಂಟ್. ಬೇಸಿಕಲಿ ಪೋರ್ಟ್ಫೋಲಿಯೋ ಲೆವೆಲಲ್ಲಿ ಏನಾಗುತ್ತೆ ಇದರಿಂದ ಅಂತಕ್ಕಂಥದ್ದು. ಮಿಕ್ಸ್ ನಿಫ್ಟಿ ಆ್ಯಂಡ್ 100. ಸೊ ಇಲ್ಲಿರೋದು 100% ನಿಫ್ಟಿಲಿ ಮಾತ್ರ ನೀವು ಇನ್ವೆಸ್ಟ್ ಮಾಡಿದರೆ, ನಿಫ್ಟಿ 100ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಕೇಗರ್ ಕಂಪೌಂಡೆಡ್ ಗ್ರೋತ್ 10.3% ಸಿಕ್ಕಿರೋದು. ವೆರಿ ಇಂಪಾರ್ಟೆಂಟ್. ವಾಲಟಿಲಿಟಿ 19.6%, ರೈಟ್. ಶಾರ್ಪ್ ರೇಷಿಯೋ ಅಂತ ಹೇಳ್ತಾರೆ, ಬೇಸಿಕಲಿ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಡಿವೈಡೆಡ್ ಬೈ, ಬೇಸಿಕಲಿ ಒಂದು ಇದು ಜಾಸ್ತಿ ಇದೆ ಅಂತಂದರೆ ರಿಸ್ಕನ್ನು ಕಡಿಮೆ ಇಟ್ಕೊಂಡು ಹೈಯರ್ ರಿಟರ್ನ್ ನಮಗೆ ಸಿಗುತ್ತೆ ಆ ಪೋರ್ಟ್ಫೋಲಿಯೋ ಸ್ಟ್ರಕ್ಚರಲ್ಲಿ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಮ್ಯಾಕ್ಸಿಮಮ್ ಡ್ರಾಡೌನ್ ಅಂತ ಅಂದರೆ ಪೀಕಿಂದ ಟಾಪಿಂದ ಎಷ್ಟರವರೆಗೂ ಮ್ಯಾಕ್ಸಿಮಮ್ ಫಾಲ್ ಆಗಿದೆ. 60% ಫಾಲ್ ಆಗಿತ್ತು ಮಾರ್ಕೆಟ್ 2008 ಸಿನಾರಿಯೋದಲ್ಲಿ. ದಟ್ ಇಸ್ ವಾಟ್ 100% ನಿಫ್ಟಿಲಿದ್ದರೆ 60%ನಷ್ಟು ನಿಮಗೆ ಮ್ಯಾಕ್ಸಿಮಮ್ ಡ್ರಾಡೌನ್ ಆಗಿರೋದು. ನೆಕ್ಸ್ಟ್ ವಾಟ್ ಇಟ್ ಈಸ್ ಡೂಯಿಂಗ್, 80% ನಿಫ್ಟಿಲಿಯಪ್ಪ 20% ಗೋಲ್ಡಲ್ಲಿರೋ ಪೋರ್ಟ್ಫೋಲಿಯೋ ಅವಾಗಿಂದ ನೀವು ಹೋಲ್ಡ್ ಮಾಡ್ಕೊಂಡು ಬರ್ತೀರಾ ಅಂತಂದರೆ ಡ್ರಾಸ್ಟಿಕಲ್ ಬದಲಾವಣೆ. 10.3% ಇರೋದು 12% ಕೊಟ್ಟೋಗುತ್ತೆ ಕಾಂಪೌಂಡೆಡ್ ಗ್ರೋತು. ವಾಲಟಿಲಿಟಿ ಆಲ್ಮೋಸ್ಟ್ 4%ನಷ್ಟು ಡ್ರಾಪ್ ಆಯಿತು. ಶಾರ್ಪ್ ರೇಷಿಯೋ 0.2 ಇಂಪ್ರೂವ್ಮೆಂಟ್ ಆಯಿತು. 60%ನಷ್ಟು ವರ್ಸ್ಟ್ ಫಾಲ್ ಏನಿತ್ತು 2008 ಸಂದರ್ಭದಲ್ಲಿ ಜಸ್ಟ್ 47ಗೆ ಬಂತು. ಬೈ ಡಿಫಾಲ್ಟ್ ಜಸ್ಟ್ 80-20 ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೂ ಕೂಡ ಮೋರ್ ದೆನ್ ದ ಕ್ಲೌಡ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಮಾರ್ಕೆಟ್ ಹಿಯರ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಹೇವಿಯರಿನ ಪ್ರಕಾರ ಈ ರೀತಿಯಾದಂತಹ ಒಂದು ಬದಲಾವಣೆ ನಿಮಗೆ ಕಂಡು ಬಂದಿದೆ. 70-30% ನೀವು 70% ನಿಫ್ಟಿ 100, 30% ಗೋಲ್ಡಲ್ಲಿ ಅಂತಂದರೆ ಕೇಗರ್ ಕಂಪೌಂಡೆಡ್ ಗ್ರೋತ್ 13%, ರಿಸ್ಕ್ ಬರೀ 40%. 50-50 ಮಾಡಿದ್ದೀರಾ ಅಂತಂದರೆ 14%. ಅಗೇನ್ ಡೋಂಟ್ ಗೋ ಬೈ ದಿಸ್. ಇದರ ಬೇಸಿಸಲ್ಲಿ 14% ರಿಟರ್ನ್ ನನಗೆ ಬರುತ್ತೆ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ದಿಸ್ ಇಸ್ ವೇರ್ ನಾವು ಪರ್ಸ್ನಲ್ ಆಗಿ ಥಿಂಕ್ ಮಾಡಬೇಕಾಗಿರ್ತಕ್ಕಂಥದ್ದು. ಗೋಲ್ಡು 6-7 ವರ್ಷ ಸ್ಟ್ಯಾಗ್ನೆಂಟಾಗಿ ಒಂದೇ ಕಡೆ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ 50-50% ಈಸ್ ಗುಡ್, ವೆಲ್ ಆ್ಯಂಡ್ ಗುಡ್, ದ ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋ. ಬಟ್ ರೀಸೆಂಟ್ ರ್ಯಾಲಿ ಏನಿದೆಯೋ ಆ ಒಂದು ಪರ್ಟಿಕ್ಯುಲರ್ ವಿಚಾರ 14%ಗೆ ಆ್ಯಡಪ್ ಆಗ್ತಾ ಇದೆ. ದಿಸ್ ಈಸ್ ನಾಟ್ ಐಡಿಯಲ್. ಈಗಿರೋ ಪ್ರೆಸೆಂಟ್ ಸಿಚುವೇಶನ್ಗೆ ಇದು ಹಿಂಗೆ ಆಗಿರ್ಬೋದು. ಬಟ್ ಇನ್ ಮೋಸ್ಟ್ ಕೇಸಸ್ ಅಟ್ಲೀಸ್ಟ್ ಒಂದು 10-11% ಕಂಪೌಂಡೆಡ್ ಗ್ರೋತ್ಗೆ ಮೋಸ ಇರಲ್ಲ ಮೋಸ್ಟ್ ಆಫ್ ದ ಕೇಸಸ್ಗಳಲ್ಲಿ. ಆ್ಯಂಡ್ ರಿಸ್ಕ್ ಲೆವೆಲ್ ಇದರಲ್ಲೂ ಇದೆ. ಮ್ಯಾಕ್ಸಿಮಮ್ ಡ್ರಾಡೌನ್ ಏನಿದೆಯೋ ಈವನ್ ಡ್ಯೂರಿಂಗ್ 2008 ಸಂದರ್ಭದಲ್ಲಿ 28.7% ಹೋಗಿತ್ತು ಅಂತ. ಸೊ ಇವಾಗ ಲೆಟ್ಸ್ ಇಮ್ಯಾಜಿನ್ ಐ ವಾಂಟ್ ಟು, ಈಗ ಫಸ್ಟ್ ಮ್ಯಾಕ್ರೋ ಪಿಕ್ಚರ್ ಅರ್ಥ ಆಗೋಯ್ತು ನಮಗೆ. ಸೊ ಗೋಲ್ಡು ನಿಫ್ಟಿ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಮೂವ್ ಆಗುತ್ತೆ. ಡೇಟಾ ಸ್ಲೈಸಿಂಗ್ ಅಂತ ಹೇಳ್ತಾರೆ ಇದನ್ನು, ಟೆಕ್ನಿಕಲ್ ವರ್ಡ್, ಬಟ್ ಒಂದು ಪ್ಲೇನ್ ವರ್ಡಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಹೌ ಈಚ್ ಇನ್ಸ್ಟ್ರೂಮೆಂಟ್ ಬಿಹೇವ್ಡ್ ಡ್ಯೂರಿಂಗ್ 2008 ಕ್ರೈಸಿಸ್. ತುಂಬ ಇಂಪಾರ್ಟೆಂಟ್ ಡೇಟಾ ಅದು. ಆ್ಯಂಡ್ a 70-30 ratio portfolio behaved. Give me the charts ಅಂತ ಕೊಡ್ತೀನಿ ನಾನು. ಇನ್ ದ ಸೆನ್ಸ್ ವಾಟ್ ಐ ಆಮ್ ಆಸ್ಕಿಂಗ್, ಬೇಸಿಕಲಿ ಒಂದು ಪ್ಲೇನ್ ಲೆವೆಲಲ್ಲಿ ಅಂತ ಅಂದರೆ 2008ಅಲ್ಲಿ ಏನಾಗಿತ್ತು ನೋಡಬೇಕು ನಾನು, ಏನಾಗಿತ್ತು ಇಂಡಿವಿಜುವಲ್ ಇನ್ಸ್ಟ್ರೂಮೆಂಟ್ಸ್ಗಳು ಯಾವ ರೀತಿ ಬಿಹೇವ್ ಆಗಿದೆ. ಆ್ಯಂಡ್ 70-30%, 70% ನಿಫ್ಟಿ 30% ಗೋಲ್ಡಲ್ಲಿರ್ತಕ್ಕಂತಹ ಪೋರ್ಟ್ಫೋಲಿಯೋ ಯಾವ ರೀತಿ ಬಿಹೇವ್ ಆಗಿದೆ 2008ಅಲ್ಲಿ. ದ್ಯಾಟ್ ಈಸ್ ವಾಟ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸನ್ನು ಕೊಟ್ಟಿದ್ದೀನಿ. ನೋಡೋಣ ಯಾವ ಥರ ಡೇಟಾ ಬರುತ್ತೆ ಅಂತ. ವೆಲ್, ನಮ್ಮ ಎದುರುಗಡೆಗೆ ಡೇಟಾ ಇದೆ. ಯು ಕ್ಯಾನ್ ಸಿ ಹಿಯರ್ 2008 ಡೇಟಾ. ಟೆಕ್ಸ್ಟ್ ಬುಕ್ ಕೇಸ್ ಅಂತ ಅದು ಹೇಳ್ತಾ ಇದೆ, ಅದ್ರ ಪಾಡಿಗೆ ಅದೇನೋ ಹೇಳುತ್ತೆ. ಬಟ್ ಮೇನ್ಲಿ ಡೇಟಾನ ನೀವು ಇಲ್ಲಿ ನೋಡ್ಬೋದು ಇಂಟ್ರಾಕ್ಟಿವ್ ಆಗಿ ಯಾವ ರೀತಿಯಾಗಿ ಬಿಹೇವ್ ಆಗಿದೆ ಅಂತ. ನಿಫ್ಟಿ 100, ಈ ಡಾಟೆಡ್ ಲೈನ್ ಏನಿದೆಯೋ ಇದು ನಿಫ್ಟಿ 100. ಗೋಲ್ಡ್ ಯಾವ ರೀತಿಯಾಗಿ ಬಿಹೇವ್ ಆಗಿದೆ ಇಲ್ಲಿ ನೋಡ್ಬೋದು ನೀವು 2008 ಸಂದರ್ಭದಲ್ಲಿ. 70-30% ರೇಷಿಯೋ, ಇಲ್ಲಿ ಗ್ರೀನ್ ಲೈನ್ ಏನಿದೆಯೋ ಅದು 70-30 ಪೋರ್ಟ್ಫೋಲಿಯೋ. 70% ನಿಫ್ಟಿ, 30% ಗೋಲ್ಡಲ್ಲಿರ್ತಕ್ಕಂಥದ್ದು. ಹೌ ಇಟ್ ಬಿಹೇವ್ಡ್. ಸೊ ಬಿದ್ದಿದೆ, ಗೋಲ್ಡ್ ಮೇಲೆ ಹೋಗಿದೆ, ನಿಫ್ಟಿ ಕೆಳಗಡೆ ಬಿದ್ದಿದೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಸ್ಟೇಬಲ್ ಲೆವೆಲಲ್ಲಿ ಪೋರ್ಟ್ಫೋಲಿಯೋ ಸಸ್ಟೈನ್ ಆಗಿದೆ. ಈ ಒಂದು ಕೇಸನ್ನು ನೀವು ವಿಜುವಲೈಸು ಕೂಡ ಮಾಡಿಕೊಂಡು ನೋಡ್ಬೋದು. ಆ್ಯಂಡ್ 70-30 ಪೋರ್ಟ್ಫೋಲಿಯೋ ಯಾವ ರೀತಿಯಾಗಿ ಆಗಿದೆ, ಡ್ರಾಡೌನ್ನ ಒಂದು ಬ್ಯೂಟಿಫುಲ್ಲಾಗಿ ಅದು ವಿಜುವಲೈಸೇಷನ್ ತೋರಿಸಿದೆ. ಡೇಟಾ ಕೂಡ ನಿಮಗೆ ಸಿಕ್ಕಿದೆ. ಸೊ ಈ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲೇನು ಅಂತ ಅರ್ಥ ಆಗ್ತಿಲ್ಲ, ಎಕ್ಸ್ಪ್ಲೇನ್ ಮೀ ಶಾರ್ಪ್ ರೇಷಿಯೋ. ನೀವು ಲರ್ನಿಂಗ್ ಪರ್ಪಸ್ಗೂ ಕೂಡ ಎನಿ ಟೈಮ್ ಯೂಸ್ ಮಾಡ್ಕೊಳ್ಬೋದು ಶಾರ್ಪ್ ರೇಷಿಯೋ ಇನ್ ಪ್ಲೇನ್ ಇಂಗ್ಲೀಷ್. ಸೊ ನೀವು ಆ ಒಂದು ಪರ್ಟಿಕ್ಯುಲರ್ ವಿಚಾರವನ್ನು ಕಲ್ತ್ಕೊಳ್ಳಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನಿಮಗೆ ಓವರಾಲ್ ಅನಾಲಿಸಿಸಲ್ಲಿ. ನೋಡಿ, ಪ್ಲೇನ್ ಎಕ್ಸಾಂಪಲ್, ಸೇ ದ ಎಫ್ ಡಿ ರೇಟ್ ಈಸ್ 6%, ಪೋರ್ಟ್ಫೋಲಿಯೋ ಎ 16%, ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳ್ಕೊಂಡು ತೋರಿಸುತ್ತೆ 1 ಅಂತ ಹೇಳ್ಕೊಂಡು. ಸೊ ಯು ಕ್ಯಾನ್
ಯೂಸ್ ಇಟ್ ಮಲ್ಟಿಪಲ್ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಒಂದು ಪೋರ್ಟ್ಫೋಲಿಯೋ ಆಡಿಟ್ ಮಾಡಿಕೊಂಡು ಅದರ ಬೇಸಿಸಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪೋರ್ಟ್ಫೋಲಿಯೋ ಲೆವೆಲಲ್ಲಿ ಆಲ್ರೆಡಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರೆ ಏನು ಅಂತಲೂ ಮಾಡ್ಬೋದು. ಇಲ್ಲ ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡ್ತಿಲ್ಲ ಅಂತಂದರೆ ನಿಮ್ಮ ಕಾಂಟೆಕ್ಸ್ಟ್ ಏನಿದೆಯೋ, ನಿಮ್ಮ ಏಜು, ನಿಮ್ಮ ಹೋಲ್ಡಿಂಗ್ ಪೀರಿಯಡ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ದಿನಕ್ಕೆ ವೆಯ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ, ಎಷ್ಟು ರಿಸ್ಕನ್ನು ನೀವು ತಡ್ಕೊಳ್ಳೋಕೆ ರೆಡಿ ಇದ್ದೀರಾ, ಇದೆಲ್ಲವನ್ನು ಕೊಟ್ಟು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ಗಳನ್ನು ಕೂಡ ನೀವು ತೊಗೊಳ್ಬೋದು. ಬಟ್ ಮೇಕ್ ಶೋರ್ ಇನ್ವೆಸ್ಟ್ಮೆಂಟ್ ಆಯ್ಕೆಗಳೇನಿದೆಯೋ ಪ್ಲೇನ್ ಆಗಿ ಅದು ಏನು ಹೇಳುತ್ತೋ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡೋದಲ್ಲ. ಎಂಡ್ ಆಫ್ ದ ಡೇ ನೀವೇ ಖುದ್ದಾಗಿ ಅದನ್ನು ಅರ್ಥ ಮಾಡಿಕೊಂಡು ಡಿಸಿಷನ್ಸ್ನೆಲ್ಲ ತೊಗೊಳ್ಬೇಕು. ಬಟ್ ಇಟ್ ವಿಲ್ ಹೆಲ್ಪ್ ಯು, ಎಸ್ಪೆಷಲಿ ಡೇಟಾ ಅನಾಲಿಸಿಸ್, ಡೇಟಾ ರಿಸರ್ಚ್ಗೆ ತುಂಬಾ ಅಡ್ವಾನ್ಸ್ಮೆಂಟ್ ಇರ್ತಕ್ಕಂಥ ಒಂದು ಮೆಥಡಾಲಜಿ ಇಲ್ಲಿದೆ. ಈ ರೀತಿಯಾಗಿ ಮಲ್ಟಿಪಲ್ ವೇದಲ್ಲಿ ನೀವು ಇಂಟ್ರಾಕ್ಟ್ ಮಾಡ್ಬೋದು. ಬಟ್ ನಾವು ಸದ್ಯಕ್ಕೆ ಅರ್ಥ ಮಾಡ್ಕೊಂಡಿರೋದು ಒಂದು ಚಾರ್ಟ್ ಬೇಸಿಸಲ್ಲಿ, ಪ್ರಾಜೆಕ್ಟ್ ಬೇಸಿಸಲ್ಲಿ ನಾವು ಮಾಡ್ತೀವಿ ಅಂತಂದರೆ ಕಾನ್ಸಂಟ್ರೇಟೆಡ್ ಆಗಿರುತ್ತೆ ಡಿಸ್ಕಷನ್. ಹಾಗೆ ಅದರಲ್ಲಿರ್ತಕ್ಕಂಥ ಡೇಟಾ ಪಾಯಿಂಟರ್ಸ್ಗಳನ್ನು ಮತ್ತೆ ಯೂಸ್ ಮಾಡ್ಕೊಳ್ಬೋದು. ನೀವು ಪದೇ ಅಟ್ಯಾಚ್ ಮಾಡಬೇಕು ಡೇಟಾ ಅನ್ನೋಂಗಿಲ್ಲ. ಒಂದು ಸಿಸ್ಟಮೆಟಿಕ್ ಮ್ಯಾನರಲ್ಲಿ ನಾವು ಇಂಟ್ರಾಕ್ಟ್ ಮಾಡ್ಬೋದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಲರ್ನಿಂಗ್. ಬಟ್ ಮೇನ್ ಪಾಯಿಂಟ್ ಏನು ಅಂತಂದರೆ ಇದನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ಬೋದು ನಾವು. ಅಂದರೆ ಪ್ರಾಜೆಕ್ಟ್ನ ಯಾವ ರೀತಿ ಬಿಲ್ಡ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನನಗೆ ಫಂಡಮೆಂಟಲ್ ಸ್ಕ್ರೀನರ್ ಬೇಕು, ನಾನು ಸ್ಕ್ರೀನರ್ನ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಯಾವುದೋ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ನಾವು ಹೋಗಿ ನೋಡ್ತಾ ಇರ್ತೀವಿ. ಇನ್ಸ್ಟೆಡ್ ಆಫ್ ದ್ಯಾಟ್ ನಾವು ಡೈರೆಕ್ಟಾಗಿಯೇ ವಿತಿನ್ ಈ ಒಂದು ಪರ್ಟಿಕ್ಯುಲರ್ ಆ್ಯಪನ್ನು ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಆ್ಯಕ್ಚುಯಲ್ ಆ್ಯಪ್ಗಳು ಅಥವಾ ಆ್ಯಕ್ಚುಯಲ್ ವೆಬ್ಸೈಟನ್ನು ಕೂಡ ಬಿಲ್ಡ್ ಮಾಡ್ಬೋದು. ಇವತ್ತಿನ ಕಾಲಕ್ಕೆ ಅಷ್ಟು ಅಡ್ವಾನ್ಸ್ಮೆಂಟ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಬಟ್ ಅಫ್ಕೋರ್ಸ್ ಅದನ್ನೆಲ್ಲ ಡಿಸ್ಕಷನ್ ಮಾಡಬೇಕು ಅಂತಂದರೆ ತುಂಬ ಟೈಮ್ ತೊಗೊಳುತ್ತೆ. ಇಷ್ಟೇ ನೋಡೋಕ್ಕೇ ತುಂಬ ಜನಗಳು ಸ್ಟ್ರಗಲ್ ಪಡ್ತಿದ್ದಾರೆ. ಸರ್ 1 ನಿಮಿಷ 2 ನಿಮಿಷದಲ್ಲಿ ವಿಡಿಯೋ ಮಾಡಿಬಿಡಿ ಅಂತ ಹೇಳ್ತಾ ಸಜೆಷನ್ಸ್ಗಳು ನಮ್ಮವ್ರು ಕೊಡ್ತಾರೆ. ಅದೇ 1 ನಿಮಿಷದ ರೀಲ್ಗಳು 40-50 ರೀಲ್ಗಳು ಖಾಲಿ ಕೂತ್ಕೊಂಡು ನೋಡು ಅಂತಂದ್ರೂ ಅವರ್ 2 hour ಎಲ್ಲ ವೇಸ್ಟ್ ಮಾಡೋಕ್ಕೆ ರೆಡಿ ಇರ್ತಾರೆ ನಮ್ಮವರು. ಪರ್ಸನಲ್ ಡೆವಲಪ್ಮೆಂಟ್ಸ್ಗೆ ಅಂತ ಬಂದಾಗ 1 minute ಟೈಮ್ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಸೊ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು, ಎಸ್ಪೆಷಲಿ ಈ ರೀತಿಯಂಥ ಟ್ಯುಟೋರಿಯಲ್ಸ್ಗಳನ್ನು ನಮ್ಗೆ ಉಸಿರು ತೊಗೊಳೋಕ್ಕೂ ಸ್ವಲ್ಪ ಟೈಮ್ ಬೇಕು ಸರ್. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ನಿಧಾನವಾಗೇ ನಾನು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು. ಬಿಕಾಸ್ ಇಟ್ ಆ್ಯಕ್ಚುಲಿ ಹೆಲ್ಪ್ ಆಗುತ್ತೆ ತುಂಬ ಜನಕ್ಕೆ. ಹಾಗಾಗೇ ಆ ರೀತಿಯಾಗಿ ಮಾಡ್ತಕ್ಕಂಥದ್ದು ಟೈಮ್ ತೊಗೊಳುತ್ತೆ. ಬೈ ಎನಿ ಚಾನ್ಸ್ ನಿಮಗೆ ಒಂದು ಪರ್ಟಿಕ್ಯುಲರ್ ಸ್ಕ್ರೀನರ್ ಅಥವಾ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಸ್ಕ್ರೀನರ್ ಇರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಾಜೆಕ್ಟನ್ನು ಲೈವಲ್ಲಿ ಯಾವ ರೀತಿ ಬಿಲ್ಡ್ ಮಾಡ್ಬೋದು. ಇವೊಂದು ನಿಮ್ಮ ಕೋಡಿಂಗ್ ನಾಲೆಜ್ ಇಲ್ಲ ಅಂತಂದ್ರೂ ಕೂಡ ಬಿಲ್ಡ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ನಿಮ್ಗೆ ಆಸಕ್ತಿ ಇದೆ ತಿಳ್ಕೊಳ್ಬೇಕು ಅಂತಕ್ಕಂಥ ಒಂದು ಆಸಕ್ತಿ ಇದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಬೈ ಡಿಫಾಲ್ಟ್ ನಿಮ್ಮ ಒಂದು ಆಸಕ್ತಿಯ ಬೇಸಿಸಲ್ಲಿ ನಾವು ಬರ್ತಕ್ಕಂಥ ದಿನಗಳಲ್ಲಿ ಪ್ಲಾನ್ ಮಾಡಿ ನೋಡೋಣ. ಎಂಟೈರ್ಲಿ ಡಿಪೆಂಡ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ನೀವು ಸಪೋರ್ಟ್ ಆಗಿದೆಯಪ್ಪ, ನಿಮಗೆ ಒಂದು ಬೆನಿಫಿಟ್ ಆಗಿದೆ, ಇದರಿಂದ ವ್ಯಾಲ್ಯೂಯಬಲ್ ಅನಿಸಿದೆ ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ನಿಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಶೇರ್ ಮಾಡಿ. ಬೇರೆ ಲ್ಯಾಂಗ್ವೇಜಸ್ಗಳಲ್ಲಿ ತುಂಬ ಚೆನ್ನಾಗಿ ಓಡುತ್ತೆ ವಿಡಿಯೋಸ್ಗಳು, ತುಂಬ ಚೆನ್ನಾಗಿ ತುಂಬ ಜನಗಳು ನೋಡ್ತಾರೆ. ಕ್ವಾಲಿಟಿ ವಿಡಿಯೋಸ್ಗಳಿದೆ ಆ್ಯಂಡ್ ಇಟ್ ಇಸ್ ನಾಟ್ ಸಮ್ ರ್ಯಾಂಡಮ್ ಥಿಂಗ್ಸ್. ತುಂಬ ಅಡ್ವಾನ್ಸ್ಮೆಂಟ್ಸ್ ವಿಡಿಯೋಸ್ಗಳನ್ನು ಕೂಡ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನಂತಂದರೆ ಕನ್ನಡದಲ್ಲಿ ಸಪೋರ್ಟ್ ಮಾಡ್ತಿಲ್ಲ ನಮಗೆ, ಅಥವಾ ನೋಡ್ತಿಲ್ಲ ಜನಗಳು ಕನ್ನಡದಲ್ಲಿ ಈ ರೀತಿಯಾದಂಥ ಒಂದು ಕಂಟೆಂಟ್ಸ್ಗಳನ್ನು. ಆಬ್ವಿಯಸ್ಲಿ ನಮ್ಮವರು ಸಪೋರ್ಟ್ ಮಾಡಿದ್ರೇ ನಾವು ಬೆಳೆಯೋಕ್ಕಾಗತ್ತೆ ಸರ್. ಸೊ ಹಾಗಾಗಿ ಇಫ್ ಯು ರಿಯಲಿ ಲೈಕ್ ದ ಕಂಟೆಂಟ್, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ನಿಮಗೆ ಫ್ರೀ ಆಗಿರುತ್ತೆ, ಬಟ್ ನಮಗೆ ತುಂಬಾ ಮೋಟಿವೇಶನ್ ತಂದು ಕೊಡುತ್ತೆ ಇನ್ನೂ ಬೆಟರ್ ವೇದಲ್ಲಿ ಕಂಟೆಂಟ್ಸ್ಗಳನ್ನ ನಿಮ್ಮವರೆಗೂ ತಲುಪಿಸ್ಲಿಕ್ಕೆ. ಐ ಹೋಪ್ ನಿಮ್ಗೆ ಕ್ಲಾರಿಟಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಏನೇ ಕ್ವಶನ್ಸ್ಗಳಿದ್ರು ಕಮೆಂಟ್ ಮೂಲಕ ತಿಳಿಸಿ, ಸಲಹೆಗಳಿದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತಾ ಇರೋಣ ಹೊಸ ವಿಡಿಯೋಸ್ಗಳಲ್ಲಿ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀತಾನೆ ಇರಲಿ ಈ ಥರ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.